ಮತ್ತು ನಮ್ಮ ಕಂಪನಿಗೆ ಸುಮಾರು ಟೈಪ್ಸು ಲಯನ್ ಕ್ಲಬ್ ಅವರು ಇವರೆಲ್ಲ ಕಾಲ್ ಮಾಡ್ತಾಯಿದ್ರು, ಮೇಡಮ್ ಏನಾದ್ರು ಹುಡುಗಿರಿಗೆ ಸಮಸ್ಯೆ ಇದೆಯಾ, ನಾವೇನಾದ್ರು ಸಪೋರ್ಟ್ ಮಾಡ್ಬೋದಾ ಅಂತ ಹೇಳಿ. 2-3 ಕಂಪನಿ ಬಂತು ಸರ್. ಅವ್ರ ಕಡೆಯಿಂದ ಫಂಡ್ಸು ಕೊಡಿಸಿದ್ದೀನಿ. ಅವ್ರು ಹೇಳಿದರು, ಮೇಡಮ್ ಮೆಡಿಕಲ್ ಹೆಲ್ತ್ ಇರುತ್ತೆ, ಅಥವಾ ಅಕಸ್ಮಾತಾಗಿ ಫೈನಾನ್ಸ್ ಏನಿಲ್ಲ ಆಯಿತು ಅಂತ ಹೇಳಿದ್ರೆ ಹೇಗೆ ನಡೀತೆ, ಅವತ್ತಿನ ಮಾತ್ರೆಗೂ ಇರಲ್ಲ ಅಂದರೆ ಹೇಗೆ ಮಾಡ್ತಾರೆ ಅನ್ನೋದ್ರ ಮೇಲೆ ಅಷ್ಟು ಡ್ರೈವರ್ಸ್ದು ಡೈರೆಕ್ಟಾಗಿ ಓಪನ್ ಆಗಿ ಅವ್ರಿಗೆ ನಂಬರ್ಸ್ ಕೊಟ್ಟು, ಸರ್ ಇಂಥ ಡ್ರೈವರ್ಗೆ ನೀವು ಈ ಥರ ಸಪೋರ್ಟ್ ಮಾಡಿ ಅಂತ ಹೇಳಿ ಲಯನ್ಸ್ ಕ್ಲಬ್ ಅವರಾಗಲಿ ಹಲವಾರು ಸಂಸ್ಥೆಗಳು ಅವ್ರ ಮನೇಲಿ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಅವರಿಗೆ ಫಂಡ್ಸ್ ಎಲ್ಲ ಟ್ರಾನ್ಸ್ಫರ್ ಮಾಡಿದ್ದಾರೆ. ನನ್ನ ಸಂಸ್ಥೆಯಲ್ಲಿ ಇವತ್ತು 56 ವರ್ಷ ಡ್ರೈವ್ ಮಾಡೋರು ಇದ್ದಾರೆ, ಆ್ಯಂಡ್ 62 ವರ್ಷ ಡ್ರೈವ್ ಮಾಡೋರು ಇದ್ದಾರೆ, ಆ್ಯಂಡ್ ದೇ ಆರ್ ಪ್ಯಾಷನ್ ಅಬೌಟ್ ಡ್ರೈವಿಂಗ್ ಆ್ಯಂಡ್ ದೇ ಆರ್ ವೆಲ್ ಎಜುಕೇಟೆಡ್. ಸರ್ ದೇವರು ನಮ್ಮನ್ನ ಏನು ಅಂದರೆ ಹಣಕಾಸು ಇಲ್ಲದೆ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿಸ್ಬೋದು, ಬಟ್ ಆದರೆ ನಾವು ಸಾಯೋ ತನಕನೂ ಬಡವರಾಗಿರಬೇಕು ಅನ್ನೋದೇನಿಲ್ಲ ಅಲ್ವಾ ಸರ್, ಅಲ್ವಾ? ನಾವು ಚಿಕ್ಕವರಾದರೂ ನನಗೆ ಅದು ಆಗಲೇ ಆ ಒಂದು ಮೆಚುರಿಟಿ ಇತ್ತು ಸರ್. ನನಗೆ ಆವಾಗಲೇ ಎಷ್ಟು ಮೆಚುರಿಟಿ ಇತ್ತು ಅಂದರೆ, ನನ್ನ ತಂದೆ ತಾಯಿನ ನಾನು ಅವ್ರ ಮಗಳಾಗಿ ಹುಟ್ಟಿರೋದಕ್ಕೆ ಅವರನ್ನು ತೊಗೊಂಡೋಗಿ ನನ್ನ ಮೇಲಿಡಬೇಕು ಫಸ್ಟು, ಇಂಥವರ ತಂದೆ ತಾಯಿ ಅಂತ ಅವ್ರು ಅನ್ಕೋಬೇಕು ಅಂತ ನನಗೆ ಆವತ್ತಿಂದನೂ ಇತ್ತು ನನ್ನ ಮನಸ್ಸಲ್ಲಿ. ನಮಗೆ ಪ್ರಪಂಚ ಚಿಕ್ಕದು ಸರ್, ಒಂಥರ ಕೂಪ್ ಮಂಡುಕ್ತಾರ, ನನಗೆ ಅಷ್ಟೊಂದು ಎಕ್ಸ್ಪೋಜರ್ ಇಲ್ಲ, ಬಟ್ ನನ್ನಲ್ಲಿ ಛಲ ಮಾತ್ರ ಸರ್, ನಾನು ಸಾಧನೆ ಮಾಡೇ ಮಾಡ್ತೀನಿ ಅನ್ನೋ ಛಲ ನನಗಿದ್ದೇ ಇತ್ತು. ನಾವು ಬದುಕು ತೋರಿಸ್ಬೇಕು, ಇವತ್ತೆಲ್ಲ ನಾಳೆ ನಾವೊಂದು ಇದಾಗಿ ನಿಂತ್ಕೋಬೇಕು, ಶಿಲೆಯಾಗಿ ನಿಂತ್ಕೋಬೇಕು. ಯಾಕಂತ ಹೇಳಿದ್ರೆ ನಾವೊಂದು ಕಲ್ಲಾಗಿದ್ವಿ, ಜನ ಹೊಡೆಯೋರೇ ಜಾಸ್ತಿ ನಮಗೆ. ಭರತನಾಟ್ಯ ಕಲಿಬೇಕು ಅಂತಿದ್ದೆ, ಫೈನಾನ್ಷಿಯಲ್ ಇಶ್ಯೂ ನಾನು ಭರತನಾಟ್ಯ ಕಲಿತಾ ಇರಲಿಲ್ಲ. ಆಮೇಲೆ ಅದನ್ನು ಕಲಿಯೋಕ್ಕೆ ಹೋದೆ, ಭಾವಗೀತೆಗಳನ್ನ ಕಲಿತಾ ಇದ್ದೆ, ವಚನಗಳನ್ನ ಓದ್ತಿದ್ದೆ, ಏನೇನಾಗುತ್ತೋ ಅದನ್ನೆಲ್ಲ ಮಾಡ್ತಿದ್ದೆ ಸರ್. ಆದಷ್ಟು ಪಾಸಿಟಿವ್ ಜನಗಳ ಜೊತೆ ಬರೆಯೋಕ್ಕೆ ನಾನು ಶುರು ಮಾಡಿದೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆ ಎಂತಯ್ಯ. ಆಮೇಲೆ ಸಕ್ಸಸ್ ರೇಟ್ ರಿಕವರಿ ಹೆಂಗಿದೆ ಈಗ ಸರ್? ಇವತ್ತಿಗೆ ಆವತ್ತಿನ ಮಟ್ಟದಲ್ಲಿ ನಮಗೆ ಇಂಡಿವಿಜುವಲಿ ನಾವು ಇದು ಮಾಡ್ತಿರಲಿಲ್ಲ ಸರ್, ಯಾಕಂದರೆ ಈ ಕಡೆಯಿಂದ ಹೋಗ್ತಾ ಇದ್ವಿ, ಆ ಕಡೆಯಿಂದ ಐಡಲ್ ಆಗಿ ಬರ್ತಾ ಇದ್ವಿ ನಾವು ಗೊತ್ತಾಗೋ ತನಕ. ಸೊ ನಾವು ಆಮೇಲೆ ಅಡ್ವರ್ಟೈಸು ಅದೆಲ್ಲ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಇವತ್ತು ನಮಗೆ ಸಕ್ಸಸ್ ರೇಟು 100%ಗೆ ನಮಗೆ 60% to 70% ನಾವು ನೋಡ್ತಾ ಇದ್ದೀವಿ ಸರ್. ಕಂಪ್ನಿ ರೆವಿನ್ಯೂ ಏನಾಯಿತು ಸರ್? ಕಂಪನಿ ರೆವಿನ್ಯೂ ನಾವು ಬ್ರೇಕ್ ಇವನ್ಗಿಂತ ಜಾಸ್ತಿ ಮಟ್ಟಕ್ಕೆ ಹೋದ್ವಿ, ಕ್ಯಾಬ್ನ ಕಂಟಿನ್ಯೂಸ್ ಆಗಿ ಹಾಕಕ್ಕೆ ನೋಡಿದ್ವಿ. ಬಟ್ ನಮ್ಗೆ ಅಲ್ಲೊಂದು ಹೊಡೆತ ಏನು ಬಿತ್ತು ಅಂತ ಹೇಳಿದ್ರೆ, ನಾವು 2019 ಲಾಂಚ್ ಮಾಡಿದ್ವಿ ಸರ್. 20 ಇಸ್ ಎ ಕೋವಿಡ್ ಬಂತು. ಈ ತನಕ ನಿಮ್ಮ ಮಾತಿನ ಭರಾಟೆ ಹೆಂಗಿತ್ತು ಅಂದರೆ, ಇಟ್ಸ್ ಎ ಫ್ಲೋ ಲೈಕ್ ರಿವರ್, ನದಿ ಥರ ಅಷ್ಟು ಪ್ರವಾಹದಿಂದ ಹರಿದು ಬರ್ತಿತ್ತು. ಅಂದರೆ ನೀವು ಪಟ್ಟ ಶ್ರಮ, ಎದುರಿಸಿದ ಸವಾಲುಗಳು, ಸಂಕಷ್ಟ, ನೀವು ಹಂಗೆ ಮಾತಾಡಿದ್ರಿ. ಅದಕ್ಕೆ ನಾನು ನಿಮ್ಮ ಪ್ರವಾಹನ ತಡೆಯೋಕ್ಕೆ ಹೋಗಲಿಲ್ಲ. ಬಟ್ ಆ ಸಂಕಷ್ಟ ಇದೆಯಲ್ಲ, ಅದು ಸಕ್ಸಸ್ ಕೊಟ್ಟಾಗ ನಮಗೊಂದು ಸಮಾಧಾನ ಇರುತ್ತೆ. ಓ ಅಂತೂ ಇಷ್ಟೆಲ್ಲ ಕಷ್ಟಪಟ್ಟೆ ನಿಜ, ಆದರೆ ಮತ್ತೆ ಮತ್ತೆ ನಾವು ಆ ಕಷ್ಟದ ಹಾದಿಗಳನ್ನು ನೆನಪು ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ಆದರೆ ನಾವು ಅದನ್ನು ಮರಿಬಾರ್ದು. ಅಷ್ಟೆಲ್ಲ ನೀವು ಓಡಿ ಬಂದ್ರಲ್ಲ, ಓಡಿ 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 ಬಂದ್ರಲ್ಲ ದಣಿವಾಗೋಂಗೆ, ನಿಂತಾಗ ಅವತ್ತು ಏರ್ಪೋರ್ಟ್ನಲ್ಲಿ ನಿಮ್ಮ ಗೋಪಿಂಕ್ ಲಾಂಚ್ ಆದಮೇಲೆ ಒಂದು ಸೊಲ್ಯೂಷನ್ ಸಿಕ್ತು. ಹೌದು ಸರ್. ಈಗ ಆಯಿತು, ಯಶಸ್ಸಾಗುತ್ತೆ ಒಂದು ಪ್ರಾಜೆಕ್ಟ್. ಅದನ್ನು ಮುಂದೆ ಹೆಂಗೆ ಸಸ್ಟೈನ್, ಹೌ ಟು ಸಸ್ಟೈನ್ ದ್ಯಾಟ್, ಆ ಸಸ್ಟೈನಬಿಲಿಟಿಗೆ ನೀವೇನು ಕ್ರಮ ತಗೊಂಡ್ರಿ ಸರ್? ನಾವಿವಾಗ ಆ ಸಸ್ಟೈನಬಿಲಿಟಿಗೆ ಒಂದು ಡ್ರೈವರ್ ಕಮ್ ಓನರ್ ಮಾಡೆಲ್ ಅಂತ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಒಂದು ಕಾರಿಗೆ 9.5 10 ಲಕ್ಷ ಇದೆ ಸೆಡಾನ್ ವೆಹಿಕಲ್ಗೆ. ನಾವೇನು ಹೇಳ್ತೀವಿ, ಆಕೆ ಬರುವಾಗ ಒಂದು 80 1 ಲಕ್ಷ ಡೆಪಾಸಿಟ್ ಮಾಡೋದು ಕಂಪನಿಗೆ. ಇನ್ನು ಸಂಪೂರ್ಣ ಜವಾಬ್ದಾರಿ ಕಂಪನಿ ತೊಗೊಳುತ್ತೆ. ಆಕೆಗೆ ಕಾರ್ ಬುಕ್ ಮಾಡಿಕೊಡುತ್ತೆ, ಆಕೆಗೆ ಕಾರು ಡೆಲಿವರಿ ಮಾಡಿಸ್ಕೊಡುತ್ತೆ. ಸೊ ಆಕೆ ಗೋಪಿಂಕಿಗೆ ಅಟ್ಯಾಚ್ ಮಾಡಿರ್ತಾಳೆ, ಆಕೆ ಬುಕ್ಕಿಂಗ್ ರೆಸ್ಪಾನ್ಸಿಬಿಲಿಟಿ ಕೂಡ ಗೋಪಿಂಗ್ಗೆ ತೊಗೊಂಡಿರುತ್ತೆ. ಸೊ ಆಕೆ ಪ್ರತಿ ಮಂತು EMI ಮತ್ತು ಕಂಪನಿಗೆ ಏನು ಕೊಡಬೇಕು ಅದನ್ನು ಕೊಡ್ತಾ ಹೋಗ್ತಾಳೆ. ಆಕೆ EMI ಮುಗಿದ ತಕ್ಷಣ ಆಕೆ ಹೆಸರಲ್ಲಿ ಗಾಡಿನ ಅವಳಿಗೆ ಬರ್ಕೊಡ್ತೀವಿ. ಸೊ ಈ ಒಂದು ರೀತಿಯಲ್ಲಿ ಮಾಡೋದ್ರಿಂದ ಏನಾಗುತ್ತೆ, ಒಂದು ಡ್ರೈವರ್ ಕಮ್ ಓನರ್ ಮಾಡೆಲ್ ಮಾಡಿದಾಗ ಯಾವತ್ತೂ ಯಾವ ಹುಡುಗಿ ನಾನು ಏನೂ ತೊಗೊಳಕ್ಕೆ ಆಗಲ್ಲ ಅನ್ನೋ ಒಂದು ಹುಡುಗಿಗೆ ಫಸ್ಟಾಗಿ ಅವಳು ಕೆಲಸ ಮಾಡಬೇಕಾದ್ರೆ ನನ್ನ ಕಾರನ್ನ ನಾನು ನೀಟಾಗಿ ಇಟ್ಕೋಬೇಕು, ನಾನು ತುಂಬ ಜವಾಬ್ದಾರಿಯಿಂದ ನಡ್ಕೋಬೇಕು, ನಾನು ತುಂಬ ಜವಾಬ್ದಾರಿಯಿಂದ ಓಡಿಸ್ಬೇಕು, ವಿತೌಟ್ ಕಂಪ್ಲೇಂಟ್ಸ್ ಹ್ಯಾಂಡ್ಲು ಮಾಡಬೇಕು. ಇದೆಲ್ಲ ಅಗ್ರಿಮೆಂಟಲ್ಲಿರುತ್ತೆ ಕ್ರೈಟೇರಿಯಾ ಒಂದು ಹುಡುಗಿಗೆ, ನೀನು ಇಷ್ಟನ್ನೆಲ್ಲ ನಿಭಾಯಿಸಬೇಕು ಅನ್ನೋದು. ಸೊ ಅದನ್ನೆಲ್ಲ ಮಾಡಿದಾಗ ಆಕೆಗೊಂದು ಸಂತೋಷ ಇರುತ್ತೆ, ಕೊನೆ ಕಾರು ನಂದೇ ಬರುತ್ತೆ. ಯಾಕಂದರೆ ಯಾವ ಕಂಪನಿನೂ ಆ ಥರ ಆಪರ್ಚುನಿಟಿ ನಿಮಗೆ ಕೊಡೋದಿಲ್ಲ.
ಸೊ ನಾವು ಅದನ್ನು ಓನರ್ಶಿಪ್ ಕೊಡೋದಿಲ್ಲ ಸರ್. ನೀವು ಇರ್ತೀರಾ 4 years ಅಗ್ರಿಮೆಂಟಲ್ಲಿ ಇರಿ ಅಂತ ಹೇಳ್ತಾರೆ, ಅಥವಾ 3 years ಲೀಸಿಂಗ್ ಅಗ್ರಿಮೆಂಟಲ್ಲಿ ಇರಿ ಅಂತಾರೆ ಹೊರತು. ಸೊ ನಾವು ಇದನ್ನು ಈ ಮಾಡೆಲ್ನ ತಂದಿದ್ದು ಯಾಕೆ ಅಂತ ಹೇಳಿದ್ರೆ, ಆಕೆಗೆ ಏನೋ ಒಂದು ಆಸೆ ಇರುತ್ತೆ, ನಾನು ಒಂದು ಮಾಡ್ತಾ ಇದ್ದೀನಿ ಅಂತ. ಮತ್ತು ಆಕೆ ಫಸ್ಟ್ ಆಫ್ ಆಲ್ ತನ್ನ ಏನೇ ಸಿಚುಯೇಷನ್ ಇದ್ದರೂ ಫಸ್ಟ್ ಮುಂದೆ ಬರ್ತಾಳೆ, ನಾನು ಇದಕ್ಕೆ ನಾನು ಈ ಒಂದು ಹಂತಕ್ಕೂ ನಾನು ಸಪೋರ್ಟ್ ಮಾಡ್ಬೋದು ಅನ್ನೋದು. ಅಂಥ ಹುಡುಗಿರಷ್ಟೇ ಅದನ್ನು ಮೇಲ್ ಬಂದು ನಾನು ಸಪೋರ್ಟ್ ಮಾಡಬೇಕು ಅಂದರಷ್ಟೇ ಟ್ರೈನಿಂಗ್ ಅಟೆಂಡ್ ಮಾಡಿರ್ತಾರೆ. ಸೊ ಅವ್ರಿಗೆ ನಾವು ಹೇಳೋದು, ನಿಮ್ಗೆ ಅಷ್ಟೊಂದು ಬರ್ಸೋಕ್ಕಾಗಲ್ಲ, ಸೊ ಯು ಬ್ರಿಂಗ್ ಓನ್ಲಿ 80 to 1 lakh. ಆ ಡೆಪಾಸಿಟ್ ತೊಗೊಂಡು ಬನ್ನಿ, ಮಿಕ್ಕಿದ್ದ ಕಾರಿಗೆ 10 lakhಗೆ ರೆಸ್ಪಾನ್ಸಿಬಿಲಿಟಿ, ಶ್ಯೂರಿಟಿ ಏನು ಕೊಡಬೇಕು, ಬ್ಯಾಂಕ್ಗೆ ಏನೇನು ಡಾಕ್ಯುಮೆಂಟ್ಸ್ ಕೊಡಬೇಕು, ಪ್ರತಿಯೊಂದು ನಾವು ಕೊಡ್ತೀವಿ ಕಂಪನಿಯಾಗಿ. ಬುಕಿಂಗ್ಸ್ ನಾವು ಕೊಡ್ತೀವಿ, ನೀನು ಒಂದಿನಕ್ಕೆ ಎಷ್ಟು ಬುಕಿಂಗ್ ಮಾಡಬೇಕು. ಮತ್ತು ನಾವು KSTDC ಜೊತೆ ಅಟ್ಯಾಚ್ ಆಗಿರೋದ್ರಿಂದ ನಮಗೆ ಏರ್ಪೋರ್ಟಲ್ಲಿ ಯಥೇಚ್ಛವಾಗಿ ಬುಕಿಂಗ್ಸ್ ಇದೆ ಇವತ್ತು. ಇದನ್ನೆಲ್ಲ ಮ್ಯಾನೇಜ್ ಮಾಡೋದ್ರೆ ನೀನು 4 years ಇಸ್ ಎ ಜರ್ನಿ ಅಷ್ಟೇ. ಆ ಜರ್ನಿ ಆಗಿದ ತಕ್ಷಣ ಆ್ಯಸ್ ಪರ್ ದ ಅಗ್ರಿಮೆಂಟ್, ಒನ್ಸ್ ಇಟ್ ಈಸ್ ಕಂಪ್ಲೀಟ್, ದ ವೆಹಿಕಲ್ ವಿಲ್ ಬಿ ನ್ಯೂ. 4 years ಜರ್ನಿ ಅಂತ ನೀವು ಪ್ಲ್ಯಾನ್ ಮಾಡಿದ್ರಲ್ಲ, ನಿಮ್ಮ ಓಟ ಆರಂಭ ಆದಾಗ ಜಗತ್ತು ನಿರೀಕ್ಷಿಸದೇ ಇರುವ ರೀತಿಯಲ್ಲಿ ಕೊರೋನಾ ಬಂತು. ಆ ಸಮಯನ ಕಂಪ್ನಿ ಹೊಸದಾಗಿ ಪ್ರಾರಂಭ ಮಾಡಿದ್ರಿಗಂತೂ ಡೆಫಿನೆಟ್ಲಿ ಹುಚ್ಚೆ ಹಿಡಿತದೆ. ಹೌದು ಸರ್. ಆ ಹುಚ್ಚನ್ನು ಹೆಂಗೆ ನಿಭಾಯಿಸಿದ್ರಿ ಸರ್? ಎಲ್ಲರಿಗೂ ಗೊತ್ತಾದಂಗೆ 1 ತಿಂಗಳು ಕಂಪ್ಲೀಟಾಗಿ ವರ್ಲ್ಡ್ ಎಲ್ಲ ಫುಲ್ ಕ್ಲೋಸ್ ಆಗೋಯ್ತು, ಯಾರು ಹೊರಗಡೆ ಬರ್ತಾ ಇರಲಿಲ್ಲ, ಲಾಕ್ಡೌನ್ ಆಯಿತು. ಆ ಲಾಕ್ಡೌನಲ್ಲಿ ನಾವೇನು ಅಂದ್ಕೊಂಡ್ವಿ ಅಂದರೆ, ಅಷ್ಟೊತ್ತಿಗೆ ಬ್ಯಾಂಕಿಂದ ಏನು ಬರ್ಬೋದು, ಯಾಕಂದರೆ ನನಗೊಬ್ಬಳಿಗೆ ಆಗಿಲ್ಲ ಇದು ಸಮಸ್ಯೆ, ಇಡೀ ವರ್ಲ್ಡ್ ಪ್ರಪಂಚಕ್ಕಾಗಿದೆ. ಮೊನಟೋರಿಯಂ ಕೊಡ್ಬೋದಾ, ಬೇರೆಲ್ಲ ಕೊಡ್ಬೋದಾ, ಅದನ್ನೆಲ್ಲ ಅನಲೈಸ್ ಮಾಡೋಕ್ಕೆ ಬ್ಯಾಂಕ್ ಮ್ಯಾನೇಜರ್ ಜೊತೆ ಮಾತಾಡಿದ್ವಿ. ಸೊ ಅವ್ರು ಹೇಳಿದ್ರು, ಈಗ ನೀವು ಒಂದು 6 ತಿಂಗಳು ಕಟ್ಟಲಿಲ್ಲ, ಇನ್ನು 6 ತಿಂಗಳು ಎಕ್ಸ್ಟೆಂಡ್ ಆಗುತ್ತೆ, ಅದಕ್ಕೆ ಇಂಟ್ರೆಸ್ಟ್ ಕಟ್ಟಬೇಕಾಗತ್ತೆ, ಲಾಟ್ ಆಫ್ ಥಿಂಗ್ಸ್. ನಾವು ಇದನ್ನು ಕೂಡ ನಮ್ಮ ಹುಡುಗಿರಿಗೆ ಒಂದು ಕಾಲಿಗೆ ಬರೋಣ, ಎಲ್ಲ ಒಂದು ಗೂಗಲ್ ಮೀಟ್ ಆಗೋಣ, ಗೂಗಲ್ ಮೀಟಲ್ಲಿ ಇದನ್ನ ಬಗ್ಗೆ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ, ಇವ್ರು ಯಾವ ರೀತಿ ಹೋಗ್ಬೋದು ಏನು ಅಂತೇಳಿ ಫಸ್ಟ್ ಸ್ಟೆಪ್ ತೊಗೊಂಡ್ವಿ. ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಮತ್ತೆ ಮ್ಯಾನೇಜಿಂಗ್ ಡೈರೆಕ್ಟರ್ ಹತ್ರ ಮಾತಾಡಿದೆ, ಸರ್ ಇದನ್ನು ಯಾವ ರೀತಿ ತೊಗೊಂಡು ಹೋಗ್ಬೋದು, ನಮ್ಮ ಕಮಿಷನರ್ ಲೆವೆಲಲ್ಲಿ ಇವಾಗ 1 ತಿಂಗಳಾಯಿತು, 1 ತಿಂಗಳಿಗೆ ನಾವು ಅಡ್ಜಸ್ಟ್ ಮಾಡ್ತೀವಿ, 2ನೇ ತಿಂಗಳಲ್ಲಿ ಏನಾಗ್ಬೋದು, 2ನೇ ತಿಂಗಳು ಲಾಕ್ಡೌನ್ ಆದರೆ ಏನು ಮಾಡ್ಬೋದು ನಾವು ಸಮಸ್ಯೆನ ಅನ್ನೋ ರೀತಿಯಲ್ಲಿ. ಸೊ ಅದಕ್ಕೆ ನಾವು ಫಸ್ಟೇ ಅದನ್ನು ಕೇಳ್ಕೊಂಡಿದ್ವಿ, ಸರ್ 2ನೇ ತಿಂಗಳು ಆಗುತ್ತಾ ಏನು, ಅದು ಅವರಿಗೂ ಒಂದು ಕ್ವೆಶ್ಚನ್ ಮಾರ್ಕೆ, ಯಾರಿಗೂ ಗೊತ್ತಿಲ್ಲ, ಏನಾಗುತ್ತೆ ಅಂತ ಒಂದು ಫೈನಾನ್ಸು ಹೆಲ್ತ್ ಕಂಪ್ಲೀಟ್ ಡಿಸಿಷನ್, ನಾಳೆ ಬೆಳಗ್ಗೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಅಂತ ಒಂದು ಸಿಚುಯೇಷನ್ಲಿ ವಿಲ್ ಸಿ ಅನು ಫಸ್ಟ್ ನಾವು ಅವ್ರ ಸಸ್ಟೈನಬಿಲಿಟಿಗೆ ನೋಡೋಣ, ಫಸ್ಟ್ ಅವ್ರು ಸಸ್ಟೈನ್ ಆಗ್ತಾರೆ ನಾವು ಏನೇನು ಸಪೋರ್ಟ್ ಮಾಡ್ಬೋದು. ನೀವೇನು ಹೀ ಕಾಲ್ ಮೀ ಸರ್, ನಾನು ಊರಲ್ಲಿದ್ದೆ, ನಾನು ಲಾಕ್ಡೌನ್ ಊರಿಗೆ ಹೋಗ್ಬಿಟ್ಟಿದ್ದೆ, ಇಮಿಡಿಯೇಟ್ ಲಾಕ್ಡೌನ್ ಆಗೋಯ್ತು. ಅವ್ರು ಕಾಲ್ ಮಾಡಿದ್ರು, ಅನು ನೀ ಏನೇನು ಮಾಡ್ತಾ ಇದ್ದೀಯ ನಿಮ್ಮ ಹುಡುಗಿರಿಗೆ. ನಾನು ಹೇಳಿದೆ, ಸರ್ ಆಲ್ರೆಡಿ ಪ್ರಾವಿಷನ್ ವ್ಯವಸ್ಥೆ ಮಾಡಿದ್ದೀನಿ ಸರ್, ಒಂದು 3-4 ಸತಿ ಪ್ರಾವಿಷನ್ ಕೊಡೋದು ಅನ್ನೋ ಥರ ಮಾತಾಡಿದ್ದೀನಿ. ಮತ್ತು ನಮ್ಮ ಕಂಪನಿಯಿಂದ ಕೊಡೋದಲ್ಲದೆ ನಾನು ಬೇರೆ ಬೇರೆ ಕಂಪನೀಸಲ್ಲಿ ನಮ್ಗೆ ಏನೇನು, ನಮ್ಮ ಈ ಸಂಸ್ಥೆಗೆ ಏನೇನು ಸಪೋರ್ಟ್ ಮಾಡ್ಬೋದು ಅನ್ನೋದಕ್ಕೆ ನಾನು ಆ ರೀತಿಯಲ್ಲೂ ಸಪೋರ್ಟ್ ತೊಗೋತಾ ಇದ್ದೀನಿ. ಫಸ್ಟ್ ಅವ್ರಿಗೆ ಊಟದ ವ್ಯವಸ್ಥೆ ಮತ್ತು ಮೆಡಿಕಲ್ ಬಗ್ಗೆ ಏನೇನು ಮಾಡ್ಬೋದು ಅದನ್ನು ನಾನು ಫಸ್ಟ್ ತೊಗೊಳ್ತಾ ಇದ್ದೀನಿ ಸರ್, ನೆಕ್ಸ್ಟ್ ನೋಡೋಣ ಏನೇನಾಗುತ್ತೆ ಅನ್ನೋದ್ರ ಮೇಲೆ ಅಂತ. ಅದರಲ್ಲಿ ಅವರು ಡೀಪಾಗಿ ಕೇಳಿದ್ರು, ಸರ್ ನಾನು ಏನೇನು ಪ್ರಾವಿಷನ್ ಕೊಡಬೇಕು ಅಂತಿದ್ದೀರಾ, ಯಾವ ರೀತಿ ಮಾಡಬೇಕು ಅಂತೀರಾ. ಸರ್ ನಾನು ಇಷ್ಟು ಜನ ಹೆಣ್ಮಕ್ಳಿಗೆ ಈ ಥರ ಮಾಡಬೇಕು ಅಂತ ಇದ್ದೀನಿ ಸರ್. ಇಮಿಡಿಯೇಟ್ ಆ ಕೋಆರ್ಡಿನೇಷನಲ್ಲಿ ವಿತಿನ್ 1 ವೀಕಲ್ಲಿ ಹಿ ಅನೌನ್ಸ್ಡ್ ದಟ್ ಹೋಲ್ ಡ್ರೈವರ್ಸ್ ಆಫ್ KSTDCಗೆ ನಾವು ಕೂಡ ಪ್ರಾವಿಷನ್ ಕೊಡೋಣ ಅಂತ. ಅದು ನಿಮ್ಮ ಕಾನ್ಸೆಪ್ಟ್, ಅವ್ರು ಅಕ್ಸೆಪ್ಟ್. ಹೌದು ಸರ್, ನಾನು ಈ ಥರ ಕೊಡ್ತಾ ಇದ್ದೀನಿ ಅಂತ ಹೇಳಿದೆ. ಸೊ ಅವರು ಅದನ್ನು ಕೊಟ್ಟಾಗ ನಮ್ಮ ಹುಡುಗಿರಿಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅದು. ಈಗ ನಾನು ಗೋಪಿಂಕಿಂದ ಕೊಡೋದು ಒಂದು, ಮತ್ತು ದೇ ಆರ್ ಆಲ್ಸೋ ಅಂಡರ್ KSTDC, ಅವ್ರಿಗೆ ಇನ್ನೊಂದು ಸಿಗುತ್ತೆ ಆ ಥರ ಅಂತ. ಮತ್ತು ನಮ್ಮ ಕಂಪನಿಗೆ ಸುಮಾರು ಟೈಪ್ಸು ಲಯನ್ ಕ್ಲಬ್ ಅವರು ಇವರೆಲ್ಲ ಕಾಲ್ ಮಾಡ್ತಾಯಿದ್ರು, ಮೇಡಮ್ ಏನಾದ್ರು ಹುಡುಗಿರಿಗೆ ಸಮಸ್ಯೆ ಇದೆಯಾ, ನಾವೇನಾದ್ರು ಸಪೋರ್ಟ್ ಮಾಡ್ಬೋದಾ ಅಂತ ಹೇಳಿ. 2-3 ಕಂಪನಿ ಬಂತು ಸರ್, ಅವ್ರ ಕಡೆಯಿಂದ ಫಂಡ್ಸು ಕೊಡಿಸಿದ್ದೀನಿ. ಅವ್ರು ಹೇಳಿದರು, ಮೇಡಮ್ ಮೆಡಿಕಲ್ ಹೆಲ್ತ್ ಇರುತ್ತೆ, ಅಥವಾ ಅಕಸ್ಮಾತಾಗಿ ಫೈನಾನ್ಸ್ ಏನಿಲ್ಲ ಆಯಿತು ಅಂತ ಹೇಳಿದ್ರೆ ಹೇಗೆ ನಡೀತೆ, ಅವತ್ತಿನ ಮಾತ್ರೆಗೂ ಇರಲ್ಲ ಅಂದರೆ ಹೇಗೆ ಮಾಡ್ತಾರೆ ಅನ್ನೋದ್ರ ಮೇಲೆ ಅಷ್ಟು ಡ್ರೈವರ್ಸ್ದು ಡೈರೆಕ್ಟಾಗಿ ಓಪನ್ ಆಗಿ ಅವರಿಗೆ ನಂಬರ್ಸ್ ಕೊಟ್ಟು, ಸರ್ ಇಂತಿಂಥ ಡ್ರೈವರ್ಗೆ ನೀವು ಈ ಥರ ಸಪೋರ್ಟ್ ಮಾಡಿ ಅಂತ ಹೇಳಿ ಲಯನ್ಸ್ ಕ್ಲಬ್ ಅವರಾಗಲಿ ಹಲವಾರು ಸಂಸ್ಥೆಗಳು ಅವ್ರ ಮನೇಲಿ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಅವರಿಗೆ ಫಂಡ್ಸ್ ಎಲ್ಲ ಟ್ರಾನ್ಸ್ಫರ್ ಮಾಡಿದ್ದಾರೆ. ಈ ಗೋ ಪಿಂಕ್ ಡ್ರೈವರ್ಸ್ಗೆ ಏಜ್ ಗ್ರೂಪ್ ಏನೇನಿದೆ ಈಗ ನಿಮ್ಮಲ್ಲಿ? ಸರ್ ನಮ್ಮಲ್ಲಿ ಈಗ ಒಂದು ಲೈಸೆನ್ಸ್ ನಮ್ಮ ಹುಡುಗಿರಿಗೆ ಯಾವಾಗ ಸಿಗುತ್ತೆ, ಒಂದು 19 years, 18 ಆದಮೇಲೆ ಲೈಸೆನ್ಸ್ ಸಿಗುತ್ತೆ. 19ಇಂದ ಟಿಲ್ ಇಫ್ ದೇ ಆರ್ ಪ್ಯಾಷನೇಟ್ ದೇ ಕ್ಯಾನ್ ಡ್ರೈವ್ ಟಿಲ್ 60 ಸರ್. ಬಟ್ ನನ್ನ ಸಂಸ್ಥೆಯಲ್ಲಿ ಇವತ್ತು 56 ವರ್ಷ ಡ್ರೈವ್ ಮಾಡೋರು ಇದ್ದಾರೆ, ಆ್ಯಂಡ್ 62 ವರ್ಷ ಡ್ರೈವ್ ಮಾಡೋರು ಇದ್ದಾರೆ, ಆ್ಯಂಡ್ ದೇ ಆರ್ ಪ್ಯಾಷನ್ ಅಬೌಟ್ ಡ್ರೈವಿಂಗ್, ಆ್ಯಂಡ್ ದೇ ಆರ್ ವೆಲ್ ಎಜುಕೇಟೆಡ್. BSc ಹೋಮ್ ಸೈನ್ಸ್ ಮಾಡಿರೋರು ಇದ್ದಾರೆ, ಲಾಯರ್ಸ್ ನೈಟ್ ಬಂದು ವರ್ಕ್ ಮಾಡ್ತಾ ಇದ್ದಾರೆ. ಆನ್ ಕಾಲ್ ಇಮಿಡಿಯೇಟ್ಲಿ ಅಟೆಂಡ್ ಮಾಡ್ತಾರಾ ಅಥವಾ ಅವ್ರು ಇಡೀ ದಿವಸ ಅದಕ್ಕೆ ರೆಡಿ ಆಗಿರ್ತಾರ? ಸರ್ ಪಾರ್ಟ್ ಟೈಮ್ ದೇ ಡೂ ದೇರ್ ವರ್ಕ್ ಸರ್, ಅವ್ರ ಪ್ರಾಕ್ಟೀಸ್ ಏನಿದೆಯೋ ಅದನ್ನ ಮಾಡ್ತಾರೆ. ನೈಟ್ ಟೈಮ್ ಇಲ್ಲಿಗೆ ಒಂದು 3 ಡ್ಯೂಟಿ ಅಂತೂ ಮಾಡೇ ಮಾಡ್ತಾರೆ. ಬಟ್ ಬಿಕಾಸ್ ದೇ ಆರ್ ಪ್ಯಾಷನೇಟ್ ಆ್ಯಂಡ್ ಅವ್ರು ವೆಹಿಕಲ್ ಕೂಡ ತೊಗೊಂಡಿದ್ದಾರೆ, ಓನಾಗಿ ಅಟ್ಯಾಚ್ ಮಾಡಿದ್ದಾರೆ ಗೋಪಿಂಕಿಗೆ. ಮೇಡಮ್ ನಾವು ಇಲ್ಲಿ ಬಂದು ಏನೋ ಒಂದು ಮಾಡ್ಕೊಳ್ತೀವಿ, ಎಕ್ಸ್ಟ್ರಾ ಅರ್ನಿಂಗ್ಸ್ ಇರಲಿ. ಕಂಪಲ್ಸರಿ ಯೆಲ್ಲೋ ಬೋರ್ಡ್ ಇರಬೇಕಾ, ವೈಟ್ ಬೋರ್ಡ್? ಸರ್ ಯೆಲ್ಲೋ ಬೋರ್ಡ್ ಇರಲೇಬೇಕು ಸರ್, ನಾವು ಏರ್ಪೋರ್ಟಿಗೆ ಉಪಯೋಗಿಸ್ತೀವಲ್ವಾ, ಯೆಲ್ಲೋ ಬೋರ್ಡ್ ಇರಲೇಬೇಕು. ಸೊ ಹಾಗಾಗಿ ಅವರಿದ್ದಾರೆ. ಆಮೇಲೆ ಮೆಡಿಕಲ್ ಓದ್ತಿರೋ ಸ್ಟೂಡೆಂಟ್ಸ್ ಇದ್ದಾರೆ,
ಪಾರ್ಟ್ ಆಫ್ ಅರ್ನಿಂಗ್. ಕೋವಿಡಲ್ಲಿ ತಂದೆ ತಾಯಿನ ಕಳ್ಕೊಂಡಿದ್ದಾರೆ ಸರ್. ಪಾರ್ಟ್ ಆಫ್ ಅರ್ನಿಂಗ್. ಹೌದು, ಅವ್ರ ಎಜುಕೇಷನ್ ಮುಂದುವರಿಸಬೇಕು ಅಂತ ಹುಡುಗಿರು ಒಂದಿಬ್ರು ಕೋವಿಡ್ ಟೈಮಲ್ಲಿ ಬಂದರು. ಕೋವಿಡ್ ಆದಮೇಲೆ ಮೇಡಮ್ ನನ್ನ ಪೇರೆಂಟ್ಸ್ ನಾನು ಕೋವಿಡಲ್ಲಿ ಕಳ್ಕೊಂಡಿದ್ದೀನಿ, ನಾನು ಮೆಡಿಕಲ್ ಓದಬೇಕು ಅಂತಿದೆ, ನಾನು ಯೋಗ ಟ್ರೈನರು, ನಾನು ಏನು ಮಾಡಬೇಕು, ನಂಗೆ ಲೈಫ್ ಸಿಗುತ್ತಾ ಇಲ್ಲ, ನಂಗೆ ಡ್ರೈವಿಂಗ್ ಒಂದು ಬರುತ್ತೆ ಅಂತೇಳಿ ಅಂಥ ಹುಡುಗಿರು ನಮ್ಮ ಹತ್ರ ವರ್ಕ್ ಮಾಡ್ತಾ ಇದ್ದಾರೆ. ನೈಟ್ ಟೈಮು, ಮಾರ್ನಿಂಗು ಅವರು ಮ್ಯೂಸಿಕ್ ಕೂಡ ಡೈರೆಕ್ಟ್ ಮಾಡ್ತಾರೆ ಮತ್ತು ಮೆಡಿಕಲ್ಲೂ ಓದ್ತಾ ಇದ್ದಾರೆ. ಇಷ್ಟು ಕಠಿಣವಾಗಿರುವಂಥ ಡ್ರೈ ಫೋರ್ಸ್ ಇರುವಂಥ ಒಂದು ಕಾನ್ಸೆಪ್ಟನ್ನು ನೀವು ತೊಗೊಂಡ್ರಲ್ಲ, ಇದೇನು ನಿಮ್ಮ ಪರ್ಸ್ನಲ್ ಇಂಟ್ಯೂಷನ್, ಪರ್ಸ್ನಲ್ ಸ್ಟ್ರೆಂಗ್ತ್ ಅನ್ನಿಸ್ತದೆಯಾ, ಅಥವಾ ಒಂದು ಯಾವುದಾದ್ರೂ ಔಟ್ಸೈಡ್ ಸ್ಟ್ರಾಂಗ್ ಫೋರ್ಸ್ ನಿಮಗೆ ಬೆನ್ನೆಲುಬಾಗಿ ನಿಂತಿದೆ? ನಾನು ಫ್ಯಾಮಿಲಿ ಮೆಂಬರ್ಸು, ಗಂಡನೋ, ಸೊಸೈಟಿನೋ ಅಂತ ಕೇಳೋ ಬದಲು ಯು ಹ್ಯಾವ್ ಟು ಟೆಲ್ ಮಿ ವಾಟ್ ಕೈಂಡ್ ಆಫ್ ಫೋರ್ಸ್ ಇಸ್ ದೇರ್ ಟು ಮೇಕ್ ದಿಸ್ ಪ್ರಾಜೆಕ್ಟ್ ವೆರಿ ಸಕ್ಸಸ್ಫುಲ್. ಸಿ, ಒಂದು ಏನಂತ ಹೇಳಿದ್ರೆ ಅದು ಡ್ರೈವಿಂಗ್ ಫೋರ್ಸ್ ಸರ್. ಡ್ರೈವಿಂಗ್ ಫೋರ್ಸ್ ಏನಂತ ಹೇಳಿದ್ರೆ ಫಸ್ಟು ಹುಡುಗಿರಿಗೆ ಒಂದು ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ. ಅಂಥದ್ದೇನಾದ್ರು ಕಹಿ ಅನುಭವ ನಿಮಗಾಗಿತ್ತಾ ಸರ್? ಕಹಿ ಅನುಭವ ಅನ್ನೋದಕ್ಕಿಂತ ಒಂದು ಹೆಣ್ಣು ಎಲ್ಲವನ್ನೂ ಮಾಡಬಲ್ಲೆ ಆದವಳು, ಇದನ್ನ ಯಾಕೆ ಮಾಡೋಕ್ಕಾಗಲ್ಲ ಅಂತ ಒಂದು. ನಾನು ಮಾಡಕ್ಕೆ ಹೋದಾಗ ನಂಗೆ ಪ್ರಶ್ನೆಗಳು ಕೇಳಿದ್ದು ನಕ್ಕಿದ್ದು ಜನ ಅದರಲ್ಲೇ, ನಿಮ್ಮ ಕೈಲಿ ಏನಾಗುತ್ತೆ ಇದನ್ನು ಮಾಡೋಕ್ಕೆ ಅಂತ. ಆ್ಯಂಡ್ ಇನ್ನರ್ ನನ್ನ ಪರ್ಸ್ನಲ್ ಅಂತ ತಗೊಂಡ್ರೆ ಸರ್, ದೇವರು ನಮ್ಮನ್ನ ಏನು ಅಂದರೆ ಹಣಕಾಸಿಲ್ಲದೆ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿಸ್ಬೋದು, ಬಟ್ ಆದರೆ ನಾವು ಸಾಯೋ ತನಕನೂ ಬಡವರಾಗಿರಬೇಕು ಅನ್ನೋದೇನಿಲ್ಲ ಅಲ್ವಾ ಸರ್? ಅದಕ್ಕೆ ನಮ್ಮ ತಂದೆ ತಾಯಿ ಕೊಟ್ಟ ನನಗೆ ಸಂಸ್ಕಾರ, ಆ ವಿದ್ಯೆ, ನೀನು ಸ್ವಾಭಿಮಾನವಾಗಿ ಬದುಕಬೇಕು, ನಿನಗೆ ಬದುಕೋ ಶಕ್ತಿ ಇದೆ, ನಿನ್ನ ಜೀವನವನ್ನು ನೀನು ಅತಿ ಹೆಚ್ಚು ಮೇಲೆ ಎತ್ಕೊಂಡು ಹೋಗ್ಬೋದು ಅನ್ನೋ ರೀತಿಯಲ್ಲಿ ಅದನ್ನು ನನಗೆ ಚಿಕ್ಕ ವಯಸ್ಸಿಂದನೂ ಪಾರಂಗತರನಾಗಿ ಮಾಡಿಕೊಟ್ಟಿದ್ರು ಸರ್ ನನ್ನ ತಂದೆ ತಾಯಿ ನಮಗೆ ವಿದ್ಯೆಯಲ್ಲಿ. ನನ್ನ ತಂದೆ ಬಂದು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ವರ್ಕ್ ಮಾಡ್ತಿದ್ರು, ನನ್ನ ತಾಯಿ ಬಂದು ನನ್ನ ತಂದೆಗೆ ಕೈ ಜೋಡಿಸ್ಬೇಕು, ಒಂದು ಕುಟುಂಬ ನಡಿಬೇಕು ಅಂದರೆ ಗಂಡ ಹೆಂಡತಿ ಇಬ್ಬರೂ ವರ್ಕ್ ಮಾಡ್ತಾರೆ ಈಗಿನ ಇದರಲ್ಲಿ. ಆಗ ಕೂಡ ನಮ್ಮ ತಾಯಿಯೂ ಒಂದು ಸ್ಕೂಲಲ್ಲಿ ಕೂಡ ಅಟೆಂಡರ್ ಆಗಿ ವರ್ಕ್ ಮಾಡ್ತಿದ್ರು. ನಾವೆಲ್ಲ ಸ್ವಲ್ಪ ಎಜುಕೇಟೆಡ್ ಆಗಿ ಮಾಡಿದ ಮೇಲೆ ನಮ್ಮ ತಾಯಿನ ಫಸ್ಟ್ ಕೆಲಸ ಬಿಡಿಸಿದ್ವಿ, ಆಮೇಲೆ ನಮ್ಮ ತಂದೆನ ಬಿಡಿಸಿದ್ವಿ. ನಾವು ಒಂದು ಬ್ರಾಹ್ಮಿನ್ ಕುಟುಂಬದಿಂದ ಬಂದವರು, ಹಂಬಲ್ ಬ್ಯಾಕ್ಗ್ರೌಂಡ್. ಹೌದು ಸರ್. ಮತ್ತು ಆವತ್ತಿಂದಾನೇ ನಮಗೆ ಅವರಿಬ್ಬರನ್ನ ನೋಡಿ ನಾವು ಕಲ್ತಿದ್ದು ಜಾಸ್ತಿ ಇದೆ. ಅವರಿಬ್ಬರು ಅತಿ ಹೆಚ್ಚು ಹಾರ್ಡ್ ವರ್ಕು. ಮತ್ತು ನಮಗೆ ಎಲ್ಲೂ ಒಂದು ಏನಾದ್ರು ಮಾಡ್ತೀವಿ ಅಂದರೆ ಮಾಡಿ ಯಾರ ಮುಂದೆನೂ ತಲೆ ತಗ್ಸೋಂಥ ಕೆಲಸ ಮಾಡಬೇಡಿ ಅಂತ ಫಸ್ಟ್ ಹೇಳ್ಕೊಡ್ತಾಯಿದ್ರು ನಮ್ಮ ತಂದೆ. ನೀವು ಮಾಡಿ, ಬಟ್ ಯಾರ ಮುಂದೆ ತಲೆ ತಗ್ಸೋಂಥ ಕೆಲಸ ಮಾಡಬೇಡಿ, ಏನು ಬೇಕಾದರೂ ಮಾಡಿ, ನಾನು ನಿಮ್ಮ ತಾಯಿ ತಲೆ ತಗ್ಸೋಂಥ ಕೆಲಸ ಮಾಡಬಾರ್ದು. ಮತ್ತು ಸ್ವಾಭಿಮಾನವಾಗಿ ಬದುಕಿ, ಒಂದು ಊಟ ಇಲ್ಲ ಅಂದರೂ ಪರವಾಗಿಲ್ಲ, ಸ್ವಾಭಿಮಾನದಿಂದ ಬದುಕಬೇಕು ನಾವು ಫಸ್ಟು. ಆ್ಯಂಡ್ ಬೆಳೆಯೋ ಶಕ್ತಿ ಎಲ್ಲರಿಗೂ ಇದೆ. ಅದನ್ನು ನಿಮ್ಮ ಪೇರೆಂಟ್ಸ್, ನನ್ನ ಪೇರೆಂಟ್ಸು. ಅದಾದಮೇಲೆ ಸೆಕೆಂಡ್ ಪಿ ಯು ಸಿ ತನಕ ನಮ್ಮ ತಾಯಿಗೆ ನಾನು ಪ್ರತಿಯೊಂದು, ನನ್ನ ಸ್ಕೂಲಿಂದ ಬಂದರೂ ನಾನು ಪಾಠ ಮಾತ್ರ ಸರ್, ಆಟ ಇಲ್ಲ. ನಾನು ನೋಡಿ ಕಲ್ತಿದ್ದು ಜಾಸ್ತಿ. ಯಾಕಂತ ಹೇಳಿದ್ರೆ ನಮ್ಮನ್ನ ಹೊರಗಡೆ ಜನಾಂಗ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಿಂತ ನಮ್ಮ ಅಕ್ಕಪಕ್ಕದಲ್ಲಿರೋ ಜನಾಂಗಗಳು ನಮ್ಮನ್ನ ಟ್ರೀಟ್ ಮಾಡೋದು ನಮ್ಮ ಮೇಲೆ ಬೀಳುತ್ತದೆಲ್ಲ ಅಲ್ವಾ. ನಾವು ಚಿಕ್ಕವರಾದರೂ ನನಗೆ ಅದು ಆಗಲೇ ಆ ಒಂದು ಮೆಚುರಿಟಿ ಇತ್ತು ಸರ್. ನನಗೆ ಆವಾಗಲೇ ಎಷ್ಟು ಮೆಚುರಿಟಿ ಇತ್ತು ಅಂದರೆ, ನನ್ನ ತಂದೆ ತಾಯಿನ ನಾನು ಅವ್ರ ಮಗಳಾಗಿ ಹುಟ್ಟಿರೋದಕ್ಕೆ ಅವರನ್ನು ತೊಗೊಂಡೋಗಿ ನನ್ನ ಮೇಲಿಡಬೇಕು ಫಸ್ಟು, ಇಂಥವರ ತಂದೆ ತಾಯಿ ಅಂತ ಅವ್ರು ಅನ್ಕೋಬೇಕು ಅಂತ ನನಗೆ ಆವತ್ತಿಂದನೂ ಇತ್ತು ನನ್ನ ಮನಸ್ಸಲ್ಲಿ. ಯಾಕಂತ ಹೇಳಿದ್ರೆ ನಮ್ಮ ತಂದೆ ತಾಯಿ ನಮ್ಗೆ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ ಸರ್. ಆವತ್ತಿನ ಇದರಲ್ಲಿ ನಮ್ಗೆ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ. ಅವ್ರು ಪ್ರಿಂಟಿಂಗ್ ಪ್ರೆಸ್ಸಲ್ಲೇ ವರ್ಕ್ ಮಾಡ್ಬೋದು, ಬಟ್ ನಮಗೆ ಒಳ್ಳೆ ಎಜುಕೇಷನ್ ಕೊಟ್ಟರು, ಒಳ್ಳೆ ಸಂಸ್ಕಾರ ಕಲಿಸ್ಕೊಟ್ರು, ನಮಗೆ ಕೇಳಿದ್ದೆಲ್ಲ ತೆಕ್ಕೊಡ್ತಿದ್ರು. ಬಟ್ ಅವರ ಚೌಕಟ್ಟಲ್ಲಿ ಇತ್ತು ಅಷ್ಟೇ. ಅದು ಅವ್ರ ಚೌಕಟ್ಟಲ್ಲಿ ಏನೆಲ್ಲ ಸಂತೋಷ ಪಡಬೇಕು ಅದೆಲ್ಲ ಇತ್ತು. ಹಾಗೆ ನಮ್ಮ ವಿದ್ಯಾಭ್ಯಾಸನೂ ಆಗ್ತಿತ್ತು. ಸೆಕೆಂಡ್ ಪಿ ಯು ಸಿ ಆಯಿತು. ಸೆಕೆಂಡ್ ಪಿ ಯು ಸಿ ಆದಮೇಲೆ ನಮ್ಮ ತಂದೆ ಹೇಳಿದ್ರು, ಇನ್ನು ನನಗೆ ಮುಂದೆ ಓದ್ಸೋದು ಕಷ್ಟ ಅಮ್ಮ, ನೀನು ಕೆಲಸ ಮಾಡ್ಕೊಂಡು ಏನಾದ್ರು ಮಾಡ್ಬೋದಾ ನೋಡು ಅಂತ. ಬಟ್ ನಮ್ಮ ತಂದೆ ಆಫೀಸ್ಗೆ ಹೋದ್ಮೇಲೆ ನಮ್ಮ ತಾಯಿ ಹೇಳಿದ್ರು, ನನ್ನ ಹತ್ರ ಒಂದು ಇನ್ಶೂರೆನ್ಸ್ ಪಾಲಿಸಿ ಇದೆ, ಆ ಇನ್ಶೂರೆನ್ಸ್ ಪಾಲಿಸಿ ತೊಗೊಂಡು ನೀನು ಏನಾದ್ರು ಮಾಡ್ಬೋದಾ ನೋಡು ಅಂತ. ನಮಗೆ ಪ್ರಪಂಚ ಚಿಕ್ಕದು ಸರ್, ಒಂಥರ ಕೂಪ್ ಮಂಡುಕ್ತಾರ. ನನಗೆ ಅಷ್ಟೊಂದು ಎಕ್ಸ್ಪೋಜರ್ ಇಲ್ಲ, ಬಟ್ ನನ್ನಲ್ಲಿ ಛಲ ಮಾತ್ರ ಸರ್, ನಾನು ಸಾಧನೆ ಮಾಡೇ ಮಾಡ್ತೀನಿ ಅನ್ನೋ ಛಲ ನನಗಿದ್ದೇ ಇತ್ತು. ನಾವು ಬದುಕು ತೋರಿಸ್ಬೇಕು, ಇವತ್ತೆಲ್ಲ ನಾಳೆ ನಾವೊಂದು ಇದಾಗಿ ನಿಂತ್ಕೋಬೇಕು, ಶಿಲೆಯಾಗಿ ನಿಂತ್ಕೋಬೇಕು. ಯಾಕಂತ ಹೇಳಿದ್ರೆ ನಾವೊಂದು ಕಲ್ಲಾಗಿದ್ವಿ, ಜನ ಹೊಡೆಯೋರೇ ಜಾಸ್ತಿ ನಮಗೆ. ಆ ಥರ ಅವಮಾನಗಳು ನಮಗೆ ಚಿಕ್ಕ ವಯಸ್ಸಿಂದನೂ ಆಗಿತ್ತು ಸರ್. ಅದು ಬಡತನದ ಕಾರಣದಿಂದ ಇರಬಹುದು. ಹೌದು ಸರ್, ಬಡತನದ ಕಾರಣದಿಂದನೂ ಆಗಿತ್ತು. ಬಟ್ ಅದೆಲ್ಲ ನಮಗೆ ತುಂಬಾ ಇಂಪ್ಯಾಕ್ಟ್ ಆಗಿತ್ತು. ಚೈಲ್ಡ್ಹುಡ್ ಟ್ರಾಮಾ ಥರ ಆಗಿತ್ತು. ಹೌದು ಸರ್. ನಾವೇನೇ ಮಾಡಿದ್ರು ಇನ್ನೊಬ್ಬರ ಹತ್ರ ಒಂದು ಕೇಳ್ಕೊಳ್ಬಾರ್ದು. ನಮ್ದು ಏನಿದೆಯೋ ಅದರಲ್ಲೇ ನಾವೆಲ್ಲ ಇದು ಹೋಗ್ಬೇಕು. ನಮ್ಮ ಕೈಲಾದರೆ ಕೊಡಬೇಕು, ಯಾರ ಹತ್ರ ಕೈ ಮಾತ್ರ ತೋರಿಸ್ಬಾರ್ದು. ಇದೆಲ್ಲ ನಮ್ಗೆ ಆಲ್ರೆಡಿ ಪಾಠ ಆಗೋಗ್ಬಿಟ್ಟಿತ್ತು. ಅದ್ರ ಮಧ್ಯದಲ್ಲಿ ನನಗೆ ನನ್ನ ಹವ್ಯಾಸಗಳಿಗೂ ನಾನು ಹಾಗೇನೆ ಬೇರೆ ಬೇರೆ ಪಾಠಗಳು ಕಲ್ತ್ಕೋತಾ ಇದ್ದೆ ಸರ್. ನನಗೆ ಭಾವಗೀತೆ ಅದೆಲ್ಲ ಭಾರಿ ಇಷ್ಟ, ಅದನ್ನು ಕಲಿತಿದ್ದೆ, ಭರತನಾಟ್ಯ ಕಲಿತಿದ್ದೆ, ಇದೆಲ್ಲ ಮಾಡ್ತಿದ್ದೆ. ಇದ್ರ ಜೊತೆಗೆ ನಾನು ಓದೋದನ್ನು ಮಾಡ್ತಾ ಇದ್ದೆ. ನಾನು ನಮ್ಮ ತಮ್ಮ ಹಾಗೆ ಬೆಳೆದಿದ್ದಿಬ್ರು. ಆಮೇಲೆ ಸೆಕೆಂಡ್ ಪಿ ಯು ಸಿ ಆದಮೇಲೆ ನಮ್ಮ ತಾಯಿ ಹೇಳಿದ್ರು, ಈ ಥರ ಇನ್ಶೂರೆನ್ಸ್ ಇದೆ ಮಾಡು ಅಂತ.
ಇಮಿಡಿಯೇಟಾಗಿ ನಾನು ಕಾರ್ಪೊರೇಷನಲ್ಲಿ ಹೋಗಿ ನಮ್ಮದು LIC ಹೌಸಿಂಗ್ ಇದಿತ್ತು ಕಾರ್ಪೊರೇಷನು, ಅಲ್ಲಿ ಹೋಗ್ಬಿಟ್ಟು ನಾನು ಕೊಟ್ಟೆ ಸರ್ ಆ ಬಾಂಡ್ನ ಕೊಟ್ಟಾಗ ನಾನು ಪ್ಲಜ್ ಮಾಡಿದೆ ಆ ಬಾಂಡ್ನ. ನನಗೆ 3000 ರುಪೀಸ್ ಬಂತು. ಆ 3000 ರುಪೀಸಲ್ಲಿ ನಾನು ವಾಸವಿ ಜ್ಞಾನಪೀಠ ವಿಜಯನಗರದಲ್ಲಿರೋ ಈವ್ನಿಂಗ್ ಕಾಲೇಜಿಗೆ ನಾನು ಸೇರಿಕೊಂಡೆ. ಬೆಳಗ್ಗೆ ಹೊತ್ತು ನಾನು ಏನು ಮಾಡಬೇಕು, ನಂದು ಅಷ್ಟು ಟೈಮ್ ವೇಸ್ಟ್ ಆಗ್ತಾ ಇದೆ, ನಾನು ಕಂಪ್ಲೀಟಾಗಿ ನಾನು ಹೋಲ್ ಡೇನ ನಾನು ಇದಾಗಿ ಮಾಡಿಟ್ಕೋಬೇಕು ಅಂದ್ಬಿಟ್ಟು ಇಲ್ಲೇ ವಿಜಯನಗರದಲ್ಲಿ ಒಂದು ಆಕ್ಸ್ಫರ್ಡ್ ಸ್ಕೂಲ್ ಇತ್ತು ಸರ್, ಅಲ್ಲಿ ನಾನು ಟೀಚರಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. PUC ಬೇಸ್ ಮೇಲೆ ಅಂದರೆ ಪ್ರೈಮರಿ ಮಕ್ಕಳಿಗೆ ಮಾತ್ರ. ಪ್ರೈಮರಿ ಅಂದರೆ ಜಸ್ಟ್ ಲೈಕ್ ಪ್ರೀ ನರ್ಸರಿ, ಪ್ರೀ ಪ್ರೈಮರಿ ಅವರಿಗೆ ನಾನು ಟೀಚ್ ಮಾಡೋಕ್ಕೆ ಶುರು ಮಾಡಿದೆ. ಅದು 1 ಗಂಟೆಗೆ ಮುಗಿತಾಯಿತ್ತು, 1:15ಗೆ ಮನೆಗೆ ಬರ್ತಿದ್ದೆ. ಆಮೇಲೆ ಏನು ಮಾಡೋದ ಅಂತ ನನಗೆ ಅದು ಅನ್ನಿಸ್ದಾಗ ನನಗೆ ನೆಕ್ಸ್ಟ್ ಬಂದಿದ್ದು, ನಾನು ಯಾಕೆ ಟ್ಯೂಷನ್ ಹೇಳ್ಕೊಡ್ಬಾರ್ದು, ನನ್ನ ವಿದ್ಯೆಗೆ ನನಗೆ ಎಷ್ಟು ಕಷ್ಟ ಆಗಿದೆ ಅಂದಮೇಲೆ, ಸೊ ನಾನು ಇನ್ನೊಬ್ಬರಿಗೆ ವಿದ್ಯೆಗೆ ಸ್ವಲ್ಪ ತುಂಬ ಕಮ್ಮಿ ದುಡ್ಡು ತೊಗೊಂಡು ನಾನು ಯಾಕೆ ಬಡ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ಬಾರ್ದು ಅನ್ನೋದು ನನ್ನ ತಲೆಯಲ್ಲಿ ಬಂತು ಸರ್. ನಾನು ಟ್ಯೂಷನ್ ಕೂಡ ಹೇಳ್ಕೊಡೋಕ್ಕೆ ಶುರು ಮಾಡಿದೆ. 3:30ಯಿಂದ 4:45, 5 ಗಂಟೆ ತನಕ ಟ್ಯೂಷನ್ ಹೇಳ್ಕೊಡ್ತಾ ಇದ್ದೆ. ಬರೀ 25 ರೂಪಾಯಿ ತೊಗೋತಾ ಇದ್ದೆ ನಾನು, ಯಾಕಂದರೆ ಅವರಿಗೂ ಅದು ಬರ್ಡನ್ ಅನಿಸ್ಬಾರ್ದು ನನಗೆ ಕೊಡೋಕ್ಕೆ, ಮತ್ತು ಅವರಿಗೂ ನಾನು ವಿದ್ಯಾಭ್ಯಾಸ ಹೇಳ್ಕೊಡ್ಬೇಕು ಇದು ಒಂದು ಅಂತ. ಇನ್ನು ನನಗೆ 5 ಗಂಟೆಗೆ 5:15 ಮುಗಿತಿತ್ತು ಸರ್. ನಾನು 5:45ಗೆ ಎಷ್ಟೋ ಸರಿ ನಾನು ನಡ್ಕೊಂಡು ಹೋಗಿದ್ದು ಉಂಟು, ಯಾಕೆಂದರೆ ನಾನು ಆಮೇಲೆ ಬಸ್ ಪಾಸ್ ಮಾಡಿಸಿದ್ದು, ಮೊದಲು ಬಸ್ ಪಾಸ್ ಮಾಡ್ತಿರ್ಲಿಲ್ಲ. ಆಮೇಲೆ ನಾನು ವಾಸವಿ ಜ್ಞಾನಪೀಠಕ್ಕೆ ಸೇರಿಕೊಂಡಾಗ ನಾನು ಇಲ್ಲಿಂದನೇ ಬರಬೇಕಿತ್ತು ಸರ್, ಮಾರುತಿ ಮಂದಿರದಿಂದ ನಾನು ವಿಜಯನಗರಕ್ಕೆ ಹೋಗಬೇಕಾಗಿತ್ತು. ಸುಮಾರು 1.25-2 ಕಿಲೋಮೀಟ್ರು. ನನ್ನ ಕಾಲೇಜ್ 6 ಗಂಟೆಗೆ ಶುರುವಾಗೋದು, 6ರಿಂದ ರಾತ್ರಿ 9:30. ಸೊ ನಾನು ಮನೆಗೆ 10 ಗಂಟೆ ಕೂಡ ವಾಪಸ್ ಬರ್ತಾಯಿದ್ದೆ. ಇದೇ ನನ್ನ ದಿನಚರಿ ಆಗ್ತಿತ್ತು. ಆಮೇಲೆ ನಾನು ಬಿ ಕಾಮ್ ಹಾಗೆ ಅಲ್ಲಿ ಕಂಪ್ಲೀಟ್ ಮಾಡಿಕೊಂಡೆ. ಸೊ ನಾನು BCom ಕಂಪ್ಲೀಟ್ ಮಾಡ್ಕೊಳ್ಬೇಕಾದ್ರೆ 2005ಅಲ್ಲಿ ನನಗೆ ಆಲ್ರೆಡಿ ನಾನು ಬೇರೆ ಕಂಪನಿಗೆ ಟ್ರೈ ಮಾಡೋಣ ಅಂತ ಇತ್ತು ನನಗೆ, ಯಾಕಂದರೆ ಡಿಗ್ರಿ ಕಂಪ್ಲೀಟ್ ಆಗ್ತಾಯಿದೆ, ಇನ್ನೂ ಎಕ್ಸಾಮ್ಸ್ ಆಗಿರಲಿಲ್ಲ. ಸೊ ನಾನು ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಆಫ್ ಇಂಡಿಯಾದಲ್ಲಿ ನಾನು ಅಪ್ಲೈ ಮಾಡಿದೆ. ಯಾಕೆ ರಿಸೆಪ್ಷನಿಸ್ಟ್ ಪೋಸ್ಟ್ ಖಾಲಿ ಇತ್ತಲ್ಲಿ, ಅಲ್ಲಿ 3000 ರುಪೀಸ್ ಸ್ಯಾಲ್ರಿ ಕೊಡ್ತೀವಿ ಅಂತ ಹೇಳಿದ್ರು. ನಾನು ಅಲ್ಲಿಗೆ ಇಮಿಡಿಯೇಟಾಗಿ ಅಪ್ರೋಚ್ ಮಾಡಿಬಿಟ್ಟೆ ಸರ್. ನನಗೆ ಎಕ್ಸಾಮ್ ಮುಂಚೆನೇ, ಫೈನಲ್ಸ್ ಎಕ್ಸಾಮ್ ಮುಂಚೆನೇ ನನ್ನ ಕೆಲಸ ಸಿಕ್ಬಿಡ್ತು. ಆಮೇಲೆ ನಾನು ಹೇಳಿದ್ದೆ ನನಗೆ ಎಕ್ಸಾಮ್ಸ್ ಬರುತ್ತೆ ಅಂತ. ಸೊ ಅವ್ರು ನನಗೆ 10 ಡೇಸ್ ರಜಾ ಕೊಟ್ಟರು ಎಕ್ಸಾಮ್ ಟೈಮಲ್ಲಿ. ನಾನು ಎಕ್ಸಾಮ್ನ ಕಂಪ್ಲೀಟ್ ಮಾಡಿಕೊಂಡೆ. ಸೊ ಆ ಕಂಪನಿಲಿ ನಾನು 2005ಅಲ್ಲಿ ರಿಸೆಪ್ಷನಿಸ್ಟ್ ಆಗೋದೆ. ವಿತಿನ್ 6 ಮಂತ್ಸಲ್ಲಿ ನಾನು NSE ಸರ್ಟಿಫಿಕೇಷನ್ ಇನ್ ಫೈನಾನ್ಷಿಯಲ್ ಮಾರ್ಕೆಟ್, ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಎಕ್ಸಾಮ್ಸ್, AMFI ಎಕ್ಸಾಮ್ಸ್ ಎಲ್ಲನೂ ಬರೆದೆ ಸರ್. ಆ ಕಂಪನಿಲಿ ಬರೆದು ನಾನು 2011ಅಲ್ಲಿ ಹೊರಗಡೆ ಬರುವಾಗ ರಿಲೇಷನ್ಶಿಪ್ ಮ್ಯಾನೇಜರ್ ಆಗಿ ಹೊರಗಡೆ ಬಂದೆ. ರಿಸೆಪ್ಷನಿಸ್ಟ್ ಆಗಿ ಹೋದೆ, ಶೇರ್ ಡೀಲರ್ ಆದೆ. 6 ತಿಂಗಳಲ್ಲಿ ನಾನು ಶೇರ್ ಡೀಲರ್ ಆದೆ. ಅಲ್ಲೂ ಒಬ್ಬರು ನನಗೆ ಶ್ರೀಕಾಂತ್ ಸರ್ ಅಂತ ಇದ್ದರು, ಅವ್ರು ಬೈತಿದ್ರು, ನೀನು ಕಲಿಯೋಂಗಿದ್ರೆ ಕರೆಕ್ಟಾಗಿ ಕಲಿಬೇಕು, ಇಲ್ಲಿ ಬಂದು ಸುಮ್ಮನೆ ಕೂತ್ಕೊಂಡು ಹೋಗಬಾರ್ದು, ನೀನೇನು ಕಲಿತೀಯ ಹೇಳು, ನಾನು ಕಲಿಸ್ತೀನಿ ಅಂತ ಹೇಳೋರು. ನಾನು ಅಲ್ಲಿ ಮ್ಯೂಚುವಲ್ ಫಂಡ್ಸಿಗೆ ಸೇರ್ಕೊಂಡಿದ್ದು ರಿಸೆಪ್ಷನಿಸ್ಟ್ ಆಗಿ. ನಾನು ಇಮಿಡಿಯೇಟ್ ಟ್ರೇಡಿಂಗಿಗೆ ಬಂದುಬಿಟ್ಟೆ. ನನ್ನ ಆಸಕ್ತಿ ಎಲ್ಲ ಇಲ್ಲಿಗೆ ಬಂತು, ಟ್ರೇಡ್ ಮಾಡಬೇಕು ಅಂತ. ಟ್ರೇಡ್ ಮಾಡಬೇಕು ಅಂದರೆ ಅದಕ್ಕೆ ಅದರದ್ದೇ ಆದ ಎಕ್ಸಾಮ್ಸ್ ನಾನು ಕಂಪ್ಲೀಟ್ ಮಾಡಿರಬೇಕು. ಅದನ್ನೆಲ್ಲ ನನಗೆ ಮಾಡಿಸಿರು, ಇದನ್ನೆಲ್ಲ ಓದಬೇಕು, ಇದನ್ನೆಲ್ಲ ಮಾಡಬೇಕು ಅಂತೇಳಿ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡೆ. ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ದೆನ್ 2011ಅಲ್ಲಿ ನಾನು ಅಲ್ಲಿ ಕೆಲಸ ಬಿಟ್ಟೆ ಸರ್. ನಾನು ಅದಾದಮೇಲೆ ನಾನು ಎಲ್ಲೂ ಕೆಲಸಕ್ಕೆ ಹೋಗಲಿಲ್ಲ. 2008ಅಲ್ಲಿ ಮದುವೆ ಆಗಿತ್ತು, ಉದಯ್ ಶಂಕರ್ ಅನ್ನೋ ಹುಡುಗನ ನಾನು ಮದುವೆ ಆದೆ. ಸೊ 2011ಅಲ್ಲಿ ನಾನು ಕನ್ಸೀವ್ ಇದ್ದಾಗ ಲಾಸ್ಟ್ 9th ಮಂತ್ ನಾನು ಕೆಲಸ ಬಿಟ್ಟೆ. ಕೆಲಸ ಬಿಟ್ಟಮೇಲೆ ದೆನ್ ಐ ಡಿಸೈಡೆಡ್, ನಾನು ಮಾಡಿದ್ರೆ ನನ್ನ ಸ್ವಂತ ಕಂಪನಿ ಮಾಡಬೇಕು, ಇನ್ಯಾವತ್ತು ನಾನು ಮಾಡಬಾರ್ದು, ಈಗ ಬೇರೆಯವ್ರ ಹತ್ರ ಹೋಗಿ ನಾನು ದುಡಿಬಾರ್ದು ಅನ್ನೋದು. ಅದಕ್ಕೆ ಇವ್ರ ಸಪೋರ್ಟೇ ಇದೆಲ್ಲ, ಇಷ್ಟು ದೊಡ್ಡ ಸಾಹಸಕ್ಕೆ ಏನೋ ಆರ್ಥಿಕವಾಗಿ ಅವ್ರು ತಮ್ಮ ಸೈಟನ್ನು ಪ್ಲೆಜ್ ಮಾಡಿದರು. ಇಟ್ ಇಸ್ ಅ ಫೈನಾನ್ಷಿಯಲ್ ಸಪೋರ್ಟ್. ಮಾರಲ್ ಸಪೋರ್ಟ್ ಹೇಗಿತ್ತು ಉದಯ್ ಶಂಕರ್? ಪ್ರತಿದಿನ ನಾನು ಸೋತು ಬಂದಾಗಲೂ ನನ್ನ ಜೊತೆ ನಿಂತ್ಕೊಂಡಿದ್ದೆ ಅವರೊಬ್ಬರೇ ಸರ್. ಸಿ ನಾವೊಂದು ಕಷ್ಟಕ್ಕೆ ಹೋಗ್ತಾ ಇದೀವಿ ಅಂದರೆ ಇಟ್ ಈಸ್ ಆಲ್ರೆಡಿ ಅ ಪ್ಯಾಕೇಜ್, ಇದೆಲ್ಲ ಬರುತ್ತೆ ಅಂತ ನಮಗೆ ಗೊತ್ತಿದೆ. ಅದ್ರಲ್ಲಿ ನೀನು ಕಣ್ಣೀರು ಹಾಕೋದ್ರಲ್ಲಿ ಅರ್ಥ ಇಲ್ಲ. ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳಂತ ಗಾದೆ ಇದೆ. ಹೌದು ಸರ್. ಯಶಸ್ವಿ ಮಹಿಳೆ ಹಿಂದೆ ಬೆಂಬಲವಾಗಿ ನಿಲ್ಲೋ ಪುರುಷ ಇರದೇ ಹೋದರೆ ಅಷ್ಟೇ ಬದುಕು ನರಕನೂ ಆಗುತ್ತೆ. ಖಂಡಿತ ಸರ್, ಖಂಡಿತ. ಎಲ್ಲರೂ ವಿರುದ್ಧ ನಿಂತ್ಕೊಂಡ್ರು ನನ್ನ ಹಸ್ಬೆಂಡ್ ನಾನು ಯಾವತ್ತು ಇಲ್ಲಿವರೆಗೂ ಈ ಕ್ಷೇತ್ರಕ್ಕೂ ನೆಕ್ಸ್ಟ್ ಏನು ಅಂತ, ಇವತ್ತಿನ ಕ್ವೆಶನ್ನು ಅವ್ರದ್ದು ನೆಕ್ಸ್ಟ್ ಏನು ಅಂತಾನೆ ಬಿಟ್ಟರೆ, ಅವ್ರು ಯಾವತ್ತೂ ನೀನು ಇದನ್ನು ಮಾಡಬೇಡ ಅದನ್ನು ಮಾಡಬೇಡ. ನಾನು ಪ್ರತಿಯೊಂದು ಸ್ಟೆಪ್ಪಲ್ಲೂ ನಾನು ಮುನ್ನೋಡಿತಾ ಹೋದಾಗ ನನಗೆ ಆಗ ಏನೇನು ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ ನನ್ನ ಲೈಫಲ್ಲಿ, ಅದನ್ನೆಲ್ಲ ಮಾಡೋಕ್ಕೆ ಶುರು ಮಾಡಿದೆ ಸರ್. ನಾನು ಭರತನಾಟ್ಯ ಕಲಿಬೇಕು ಅಂತಿದ್ದೆ. ಫೈನಾನ್ಷಿಯಲ್ ಇಶ್ಯೂ ನಾನು ಭರತನಾಟ್ಯ ಕಲಿತಾ ಇರಲಿಲ್ಲ. ಆಮೇಲೆ ಅದನ್ನು ಕಲಿಯೋಕ್ಕೆ ಹೋದೆ. ಭಾವಗೀತೆಗಳನ್ನ ಕಲಿತಾ ಇದ್ದೆ, ವಚನಗಳನ್ನ ಓದ್ತಿದ್ದೆ, ಏನೇನಾಗುತ್ತೋ ಅದನ್ನೆಲ್ಲ ಮಾಡ್ತಿದ್ದೆ ಸರ್. ಆದಷ್ಟು ಪಾಸಿಟಿವ್ ಜನಗಳ ಜೊತೆ ಬರೆಯೋಕ್ಕೆ ನಾನು ಶುರು ಮಾಡಿದೆ. ಪಾಸಿಟಿವ್ ಇದರಲ್ಲೇ ಭಾಳ ವಿಷಯಗಳು ಗೊತ್ತಿದ್ರೆ ಜಾಕ್ ಆಫ್ ಆಲ್ ಆದಾಗ ಮಾಸ್ಟರ್ ಆಫ್ ನನ್ ಅನ್ನೋ ಪ್ರಾಬ್ಲಮ್ ನಿಮಗೆ ಕಾಡಲಿಲ್ಲ ಸರ್? ಅಂದರೆ ನನ್ನ ಫೋಕಸ್ ನನ್ನ ಒಂದೇ ಕಡೆ ಇರ್ತಾ ಇತ್ತು. ನಾನು ಏನು ಅಚೀವ್ ಮಾಡಬೇಕು ಅಂತಿದ್ದೆ. ಏನು ಅಚೀವ್ ಮಾಡೋ ಫೋಕಸ್ ಇತ್ತು ಸರ್? ನನಗೆ ಒಂದು ವಿಮೆನ್ಸಿಗೋಸ್ಕರ ತುಡಿತಾ ಇತ್ತು ಸರ್. ನಾನು ಏನೋ ಒಂದು ಮಾಡಿ ತೋರಿಸ್ಬೇಕು ಸಮಾಜಕ್ಕೆ, ಅದು ನನ್ನಿಂದ ಒಂದು ಕೊಡುಗೆ ಆಗಬೇಕು ಅನ್ನೋದು ನನ್ನ ಮನಸ್ಸಿತ್ತು, ಪ್ಯಾಷನ್ ಇತ್ತು ಸರ್. ಅದು ಎಷ್ಟು ಕಷ್ಟವಾದರೂ ಸರಿ ನಾನು ಮಾಡಬೇಕು ಅನ್ನೋದಿತ್ತು. ಸೊ ಇದರಲ್ಲಿ 2011ಅಲ್ಲಿ ನಾನು ಕೆಲಸ ಬಿಟ್ಟೆ.
ಬಟ್ ಮಗುಗೆ 11 ಮಂತ್ಸ್ ಆದಾಗ ನಂಗೆ ಸುಮ್ಮನೆ ಕೂತ್ಕೊಳ್ಳೋಕೆ ಇಷ್ಟ ಆಗಲಿಲ್ಲ. ಇನ್ ಬಿಟ್ವೀನ್ ನೀವು ಲ್ಯಾಂಡ್ ಮಾರ್ಕಿಗೆ ಹೋಗಿದ್ದೆ ಅವಾಗ? ಸರ್ 2013 ನಾನು ಲ್ಯಾಂಡ್ ಮಾರ್ಕ್ ಮಾಡಿದ್ದು, ಅಲ್ಲಿ ತನಕ ನಾನು ಖಾಲಿ. ಓಹೋ. ಬಟ್ ನನಗೆ ಮಾಡಬೇಕು ಅಂತಂದಾಗ ನನಗೆ ಬಂದಿದ್ದು ನಮ್ಮ ಅಜ್ಜಿಯ ನೆನಪು, ನಮ್ಮ ತಂದೆಯವರ ತಾಯಿ. ಅವರು ಆಗಿನ ಕಾಲದಲ್ಲೇ ಈ ಮಸಾಲ ಪುಡಿಗಳನ್ನೆಲ್ಲ ಮಾಡಿ ಕೊಡ್ತಾ ಇದ್ರು. ಅವ್ರ ಹತ್ರ ತುಂಬಾ ಜನ US ಕಸ್ಟಮರ್ಸ್ ಎಲ್ಲ ತಗೊಂಡು ಹೋಗ್ತಾ ಇದ್ರು, ಮಾರ್ಕೆಟಿಂಗ್ ಮಾಡ್ತಾ ಇದ್ರು ಆ ಕಾಲ. ಹೌದು, ಆಗಿನ ಕಾಲದಲ್ಲೇ ಸರ್. ಅದು ಬೈ ಜೀನ್ ಏನೋ ಗೊತ್ತಿಲ್ಲ, ನನಗದು ಬಂದಿತ್ತು, ಅಜ್ಜಿಯಿಂದ ಬಂದಿತ್ತದು. ನಾನು 4th ಇದ್ದಾಗಲೇ ಅವ್ರು ಹೋಗ್ಬಿಟ್ರು ಸರ್. ಅದು ನಿಮ್ಮ ತಂದೆ ತಾಯಿ ಒಂದು ಸಪೋರ್ಟ್ ಮಾಡಿದ್ರು, ನಿಮ್ಮ ಒಳಗಿನ ಅಜ್ಜಿ ಜೀನ್ಸ್ಲಿಂದ ಬಂದ ತುಡಿತಾ ಇತ್ತು. ಆಮೇಲೆ ಲ್ಯಾಂಡ್ ಮಾರ್ಕ್ ಬಂತು, ಮನೆಯವ್ರು ಸಿಕ್ಕರು, ಸಪೋರ್ಟ್ ಮಾಡೋ ಮನೆಯವ್ರು ಸಿಕ್ಕರು. ಇದಕ್ಕೊಂದು ಕಸ್ಟಮೈಸ್ ಹೆಂಗೆ ಮಾಡಿದ್ರಿ ಈ ಎಲ್ಲ ಬೆನಿಫಿಟ್ಸನ್ನು, ಎಲ್ಲ ಪಾಸಿಟಿವ್ ಗುಣಗಳನ್ನು? ಅಂದರೆ ಎಲ್ಲ ಗೊತ್ತಿತ್ತು ನಿಮಗೆ, ಡ್ಯಾನ್ಸ್ ಗೊತ್ತಿತ್ತು, ಸಿಂಗಿಂಗ್ ಗೊತ್ತಿತ್ತು, ಬಿಸ್ನೆಸ್ ಟ್ರೇಡಿಂಗ್ ಗೊತ್ತಿತ್ತು, ಕಮೋಡಿಟಿ ಟ್ರೇಡಿಂಗ್ ಗೊತ್ತಿತ್ತು, ಶೇರ್ ಮಾರ್ಕೆಟ್ ಗೊತ್ತಿತ್ತು. ಸೊ ವಿಮೆನ್ ಎಂಪವರ್ಮೆಂಟ್ ಅಂತ ಬಂದಾಗ ಇದು ಯಾವುದರಷ್ಟು ಲಾಭದಾಯಕ ಮತ್ತು ಈಸಿ ಅಲ್ಲ. ಒಬ್ಬ ಡ್ಯಾನ್ಸರ್ ಆದರೆ ನಿಮಗೆ ಸೆಲೆಬ್ರಿಟಿ ಸ್ಟೇಟಸ್ ಬರುತ್ತೆ, ಸಿಂಗರ್ ಆದ್ರೆ ಆ ಸ್ಟೇಜ್ ರೀಚ್ ಆಗ್ತೀರಿ, ಇಲ್ಲಿ ಹಣನೂ ಬರುತ್ತೆ, ಸೆಲೆಬ್ರಿಟಿ ಸ್ಟೇಟಸ್ ಬರುತ್ತೆ. ಆದರೆ ನೀವು ಗೋಪಿಂಕ್ ಇದೆಯಲ್ಲ, ಅದಲ್ಲ, ಇಟ್ಸ್ ಎ ಡೇಂಜರಸ್ ಜರ್ನಿ. ಹೌದು. ಸೊ ಹೌ ಕುಡ್ ಇಟ್ ಪಾಸಿಬಲ್ ಫಾರ್ ಯು ಟು ಅಕ್ಸೆಪ್ಟ್ ದಟ್ ಚಾಲೆಂಜ್? ಸರ್ ಫೋರ್ಸ್, ಅದನ್ನೇ ಹೇಳಿದೆ. ಒಂದು ಆ ಫೋರ್ಸ್ ಏನಂತ ಹೇಳಿದ್ರೆ, ನಮ್ಮ ತಂದೆ ನನಗೆ ಎಲ್ಲ ಒಳ್ಳೆ ಸ್ಕೂಲಲ್ಲೇ ಓದಿಸಿದ್ರು. ಬಟ್ ಆದ್ರೆ ನನ್ನ ಫ್ರೆಂಡ್ಸ್ ಇದ್ರಲ್ಲ, ನನಗೆ ಅಲ್ಲೇ ಒಂದು ಡಿಫ್ರೆನ್ಸ್ ಒಪಿನಿಯನ್ ಬರ್ತಿತ್ತು ಸರ್. ಅವರೆಲ್ಲ ವೆಲ್ ಆಫು, ಅವ್ರು ಹಾಕೊಳ್ಳೋ ಬಟ್ಟೆಗಳು ಪ್ರತಿಯೊಂದು ನನಗೆ ಆಗಲೇ ಒಂದು ಅರಿವು ಮೂಡಿಸ್ಬಿಟ್ಟಿತ್ತು ಸರ್. ಸಮಾಜದಲ್ಲಿ ನಮ್ಗೆ ಏನಕ್ಕೆ ರೆಸ್ಪೆಕ್ಟ್ ಇದೆ ಅಂತ. ಒಂದು ವೆಲ್ತ್, ದೆನ್ ಸೆಕೆಂಡ್ ಸಕ್ಸಸ್ ಮಾತ್ರ ವೆಲ್ತ್ ಅಲ್ಲ ಯಾವತ್ತು, ಬಟ್ ನಮಗೆ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ನಾನು ಮಾಡೋ ಕೆಲಸದಲ್ಲಿ ಸಂತೃಪ್ತಿ ಇರಬೇಕು. ಅದು ನನಗೆ ಗೊತ್ತಿತ್ತು. ನನ್ನ ತಂದೆ ಹೇಳಿದ್ದು, ನೀನು ಬೆಳೆದು ತೋರಿಸು, ನಿನ್ನ ಕೈಲಿ ಬೆಳೆಯೋ ಆಸಕ್ತಿ ಇದೆ, ನೀನು ಬೆಳೆದು ತೋರಿಸು ಅಂತ ನನ್ನ ತಂದೆ ಚಾಲೆಂಜ್ ಮಾಡಿದ್ದು ಒಂದು. ನನ್ನ ಹಸ್ಬೆಂಡ್ ಮಾಡಿದ್ದು, ನೀನೊಬ್ಬಳೇ ಬೆಳೆಯೋದಲ್ಲ, ನಿನ್ನ ಜೊತೆಯಾಗಿ ಎಲ್ಲರನ್ನು ಬೆಳೆದು ತೋರಿಸು ಅಂತ. ನೀನೊಬ್ಬಳೇ ಬೆಳೆಯೋದಲ್ಲ, ಯು ಹ್ಯಾವ್ ದಟ್ ಬ್ರೈಟ್ ಪವರ್, ಆ ಬೆಳಕನ್ನ ಎಲ್ಲರಿಗೂ ಚೆಲ್ಲು. ಆಮೇಲೆ ಮನೆಯವರಾಯಿತು, ತಂದೆ ಜೀನ್ಸ್ ಆಯಿತು, ಈ ಇಬ್ಬರು ಜನ ನಿಮ್ಮ ಪಾರ್ಟ್ನರ್ಸ್ ಬಂದ್ರಲ್ಲ, ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಸರ್ ನನಗೆ ಏನಂತ ಹೇಳಿದ್ರೆ, ಅವರು ನನ್ನ ಜೊತೆ ಇದ್ರು ಸರ್, ಪಾರ್ಟ್ನರ್ಶಿಪ್ಪಲ್ಲಿ ನನ್ನ ಜೊತೆ ಇದ್ರು. ಬಟ್ ಅವರಿಗೆ ಹಲವಾರು ರೀತಿಯಿಂದ ಅವ್ರು ನನಗೆ ಕಂಪ್ಲೀಟಾಗಿ ಪೂರಕವಾಗಿ ನನ್ನ ಜೊತೆ ಸಿಗ್ತಾ ಇರಲಿಲ್ಲ. ದೇ ಆರ್ ವಿತ್ ಮೀ ಬಟ್ ನಾಟ್ ಫುಲ್ಲಿ ಅಕಾಮಡೇಟ್. ಬಟ್ ಆ ಒಂದಿದ್ರಲ್ಲಿ ನನ್ನ ಒಂದು ಹಸ್ಬೆಂಡ್ ಒಂದಿನ ನನಗೆ ಅದಕ್ಕೂ ಬೇಜಾರಾಗಿದೆ. ಆ ಟೈಮಲ್ಲಿ ನನ್ನ ಹಸ್ಬೆಂಡ್ ಹೇಳಿದ್ದು ಒಂದೇ, ದಾರಿನ ಕಂಡ್ಕೊಂಡಾಗ ಆ ದಾರಿ ಕತ್ಲಾಗಲಿ, ಹಲವಾರು ಹಳ್ಳಗಳಿರಲಿ, ಅದು ನಿನ್ನ ಜವಾಬ್ದಾರಿ. ಯಾಕಂದರೆ ಇದು ನಿನ್ನ ಮಗು, ನಿನ್ನ ಕನಸು. ಧೀರುಭಾಯ್ ಅಂಬಾನಿ ಹೇಳ್ತಾರಲ್ವ ಸರ್, ನನ್ನ ಕನಸಿಗೆ ನಾನು ವರ್ಕ್ ಮಾಡಿಲ್ಲ, ನೀನು ಬೇರೆಯವ್ರ ಕನಸಿಗೋಸ್ಕರ ವರ್ಕ್ ಮಾಡಬೇಕು. ಆರ್ ಯು ರೆಡಿ? ನನಗೆ ನನ್ನ ಕನಸನ್ನು ಮುಂದಕ್ಕೆ ತರೋದಷ್ಟೇ ಇಂಪಾರ್ಟೆಂಟ್ ಆಗಿತ್ತು ಹೊರತು, ನನಗೆ ಆಲ್ರೆಡಿ ನಾನು ಬೇರೆಯವ್ರ ಕನಸಲ್ಲಿ ಎಷ್ಟೋ ಸತಿ ವರ್ಕ್ಗಳು ಮಾಡಿದ್ದೀನಿ, ಎಲ್ಲ ರೀತಿ ಮಾಡಿದ್ದೀನಿ. ಟ್ರಾವೆಲ್ ಇಂಡಸ್ಟ್ರಿಯಲ್ಲಿ ಮಾಡಿದ್ದೀನಿ, ಲೈಬ್ರರಿಯಲ್ಲಿ ಸಾಯಂಕಾಲದ ಕಾಲೇಜಿಂದ ಬಂದು ಲೈಬ್ರರಿಯಲ್ಲಿ ವರ್ಕ್ ಮಾಡಿದ್ದೀನಿ 700 ರೂಪಾಯಿಗೋಸ್ಕರ, ಟೀಚರಾಗಿ ವರ್ಕ್ ಮಾಡಿದ್ದೀನಿ. ನಂಗೆ ಯಾವ್ಯಾವ್ದ್ರಲ್ಲಿ ಸಂತೃಪ್ತಿ ಸಿಗುತ್ತೋ ಅದೆಲ್ಲ ಮಾಡಿದ್ದೀನಿ. ಕೆಲವೊಂದು ಸತಿ ಪ್ರಿಂಟಿಂಗ್ ಪ್ರೆಸ್ಸಲ್ಲೂ ಮಾಡಿದ್ದೀನಿ, ಒಂದು 3 ಮಂತ್ಸ್ ರಜದಲ್ಲಿದ್ದಾಗ. ಅಂದರೆ ನನಗೇನಂದರೆ, ಒಂದು ಸ್ವಾಭಿಮಾನವಾಗಿ ಬದುಕಬೇಕು, ಜಗತ್ತಿಗೆ ಒಂದು ತೋರಿಸ್ಬೇಕು, ನಮ್ಮ ಕೈಲಿ ಆಗೋದನ್ನ ನಾವು ಇನ್ನೊಂದು 10 ಜನ ಹೆಣ್ಮಕ್ಳಿಗೆ ಕೊಡಬೇಕು ಅನ್ನೋದು ನನಗಿತ್ತು. ಯಾಕಂದರೆ ನನ್ನ ಪರಿಸ್ಥಿತಿ ಎಷ್ಟೋ ಜನ ಹೆಣ್ಮಕ್ಳಿಗಿರುತ್ತೆ ಸರ್. ಎಜುಕೇಷನ್ ಇಶ್ಯೂ ಬರ್ಬೋದು, ಅವ್ರ ಮನೇಲಿ ಮಕ್ಕಳಿರ್ತಾರೆ, ಓದೋ ಮಕ್ಕಳಿರ್ತಾರೆ, ಅವ್ರಿಗೆ ಓದ್ಸೋಕೆ ಆಗ್ತಿರೋದಾರೆ ಇರ್ಬೋದು. ಅಂಥದ್ರಲ್ಲಿ ನಾನು 4 ವರ್ಷ ನೀನು ವರ್ಕ್ ಮಾಡಿ ನಿನಗೆ ನಾನು ಕಾರ್ ಕೊಡ್ತೀನಿ ಅಂತಂದಾಗ ಆಕೆ ಸಂತೃಪ್ತಿಯಿಂದ ಕೆಲಸ ಮಾಡ್ತಾಳೆ. ಆಕೆ ಮಕ್ಕಳಿಗೆ ಫುಲ್ ಎಜುಕೇಷನ್ ಸಿಗುತ್ತೆ, ಆಕೆ ಮಕ್ಕಳಿಗೆ ಊಟ ಸಿಗುತ್ತೆ. ಯಾಕಂದರೆ ನನಗೆ ಊಟದ ಬೆಲೆ ಚೆನ್ನಾಗಿ ಗೊತ್ತಿದೆ ಸರ್. ಎಷ್ಟೋ ಸತಿ ನನ್ನ ತಾಯಿ ಕೆಲಸ ಮಾಡ್ಕೊಂಬಂದು ನಮಗೆ 1-2 ದೋಸೆ ತೊಗೊಂಬಂದು ನನಗೆ ನನ್ನ ತಮ್ಮನಿಗೆ ಊಟ ಕೊಟ್ಟು ಹೋಗಿರೋದು ನೆನಪಿದೆ. 2 ದೋಸೆಲಿ ಇಬ್ಬರು ಒಂದೊಂದು ದೋಸೆ ತಿಂದು ನಾವು ಮತ್ತೆ ಸ್ಕೂಲ್ ಕಂಟಿನ್ಯೂ ಮಾಡಬೇಕಿತ್ತು. ಆ ದಿನಗಳೆಲ್ಲ ನೋಡಿರೋದ್ರಿಂದ ನನಗೆ ಮೇ ಬಿ ಅದೆಲ್ಲ ಇಂಪ್ಯಾಕ್ಟ್ ನನ್ನ ಲೈಫಲ್ಲಿ ಆಗಿದೆ ಸರ್, ಈ ಗುರಿ ಮುಟ್ಟಕ್ಕೆ. ಈಗ ಗೋಪಿಂಗ್ ಯಶಸ್ಸಿದೆಯಲ್ಲ, ಇದು ನಿಮ್ಗೆ ಗೊತ್ತಾಯ್ತು ಏನು ಮಾಡಿದ್ರೆ ಸರಿ ಹೋಗುತ್ತೆ ಅಂತ. ಹೌದು ಸರ್. ಇದನ್ನು ಹೆಂಗೆ ಎನ್ಹಾನ್ಸ್ ಮಾಡ್ತಾ ಹೋಗಬೇಕು? ಇದು ಊಬರ್ ಥರ ದೊಡ್ಡ ಕಾಂಪಿಟೇಷನ್ ಸೃಷ್ಟಿ ಮಾಡಲಿಕ್ಕೆ ನೀವು ಮನಸ್ಸು ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಸರ್? ಈಗ ನಾವು ಇಷ್ಟು ದಿನ ನಾವು
ನಾವು ಲಯಬಿಲಿಟಿಲಿ ಇದ್ವಿ, ಅಂದ್ರೆ ನಾವು ಕಾರ್ಗಳನ್ನ ಹಾಕಿ ಕೊಡ್ತಾ ಇದ್ವಿ. ಈಗ ಅದ್ರ ಜೊತೆಗೆ ಈಗಲೂ ನಾವು ಕಾರ್ಗಳನ್ನ ಹಾಕೊಡ್ತೀವಿ ಸರ್. ಅವಶ್ಯಕತೆ ಇದ್ದ ಹೆಣ್ಮಕ್ಳಿಗೆ ನಾವು ಕಾರ್ ಕೂಡ ಹಾಕೊಡ್ತೀವಿ. ಇಲ್ಲ ಸ್ಯಾಲ್ರಿಗೆ ಬರ್ತಾರ, ದೇ ಗೆಟ್ ಸ್ಟಾರ್ಟಿಂಗ್ ಸ್ಯಾಲ್ರಿ ಈಸ್ ಓನ್ಲಿ 23,000 to 25,000 ಪರ್ ಮಂತ್. ಆ ಥರ ಸ್ಯಾಲ್ರಿ ಆಪರ್ಚುನಿಟೀಸ್ ಕೊಡ್ತಾ ಇದೀವಿ. ಇಲ್ಲ ಲೀಸಿಂಗ್ ಮಾಡೆಲ್ ಬರ್ತಾರೆ ಅಂದ್ರೆ 3 years ಲೀಸಿಂಗ್ ಮಾಡೆಲ್ ನಮ್ಮ ಜೊತೆ ವರ್ಕ್ ಮಾಡ್ಬೋದು ನಮ್ಮ ಕಾರಲ್ಲಿ. ಇಲ್ಲ ಓನರ್ಶಿಪ್ ಮಾಡೆಲ್ ಬರ್ತಾರೆ ಅಂದ್ರೆ 4 years ಅವ್ರು ನಮ್ಮ ಜೊತೆ ಇದ್ದು. ಎಸ್ ಸರ್, ಅಂದ್ರೆ ಕಸ್ಟಮೈಸ್ ಮಾಡಿದೀವಿ ಅವರ ಒಂದು ಅವಶ್ಯಕತೆ ಅನುಕೂಲಕ್ಕೆ. ಯಾಕಂದ್ರೆ ಅವ್ರಿಗೆ ನಮ್ಮ ಹತ್ರ ಬಂದು ಅಪ್ಪ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಯಾರು ವಾಪಸ್ ಹೋಗ್ಬಾರ್ದು. ಯಾವ್ದಾದ್ರು ಒಂದು ಮಾಡಲು ಅದಕ್ಕಿಂತ ಮೀರಿದ್ದು ಅಂದ್ರೆ ನಾವು ಅವ್ರಿಗೆ ಏನು ಸಪೋರ್ಟ್ ಮಾಡೋಕ್ಕಾಗಲ್ಲ ಸರ್. ಬಟ್ ಯಾವ್ದಾದ್ರು ಒಂದು ಮಾಡಲ್ ಅವ್ರು ಫಿಕ್ಸ್ ಆಗಬೇಕು. ಬಟ್ ಆಪರ್ಚುನಿಟೀಸ್ ಅಂತ ಅವ್ರಿಗೆ 3 ರಿಂದ 4 ಥರ ಆಪರ್ಚುನಿಟಿ ನಾವು ಕೊಡ್ತೀವಿ ಒಂದು ಕಾರ್ಗೆ. ಇಲ್ಲ ನಿಮ್ದೇ ಕಾರ್ ತಗೊಂಡ್ಬರ್ತೀರಾ, ನಿಮ್ಮ ಕಾರ್ ತಗೊಂಬಂದು ಗೋಪಿಂಕಿಗೆ ಅಟ್ಯಾಚ್ ಮಾಡಿ ಡ್ಯೂಟಿ ಕೊಡೋ ಜವಾಬ್ದಾರಿ ನಮ್ದು. ಇದು 5ನೇ ಆಪ್ಷನ್ ಕೊಡ್ತೀವಿ. ಇದ್ರ ಜೊತೆಗೆ ಈಗ ಜೂನ್ 26ನೇ ತಾರೀಕು ಆ್ಯಪ್ ಲಾಂಚ್ ಮಾಡಿದ್ದೀವಿ. ಸೊ ಈಗ ಆ್ಯಪ್ ಡೌನ್ಲೋಡ್ ಆಗ್ತಿದೆ. ಆಲ್ಮೋಸ್ಟ್ 6,500 to 7,000 ಜನ ಆ್ಯಪ್ನ ಡೌನ್ಲೋಡ್ ಮಾಡಿದ್ದಾರೆ. ಈಗ ನಾವು ಆಲ್ಮೋಸ್ಟ್ 2015 ಶುರು ಮಾಡಿರೋದಕ್ಕೆ ನಮ್ಮ ಏರ್ಪೋರ್ಟ್ ಜರ್ನಿ 2019 ಲಾಂಚ್ ಆಯಿತು. ಅದೆಲ್ಲದಕ್ಕಿಂತ ಇವತ್ತು ಪೀಕ್ ಲೆವೆಲಲ್ಲಿ ಬುಕಿಂಗ್ಸ್ನ ರಿಸೀವ್ ಮಾಡ್ತಾ ಇದ್ದೀವಿ ಈ ಒಂದು 6 ತಿಂಗಳಲ್ಲೇ. ಸೊ ಇನ್ನೊಂದು 6 ತಿಂಗಳು ಜನ ಸುಮಾರು 20,000 to 30,000 ಜನ ಡೌನ್ಲೋಡ್ ಮಾಡಿದ್ರು ಅಂದರೆ 100% ಇಟ್ ವಿಲ್ ಗೋ ಇನ್ ಅ ಡಿಫ್ರೆಂಟ್ ಲೆವೆಲ್ ಸರ್. ನಮ್ಮ ವ್ಯೂವರ್ಸ್ಗೆ ಅವ್ರು ನಿಮಗೆ ಹೇಗೆ ಸಪೋರ್ಟ್ ಮಾಡ್ಬೇಕಂತ ಹೇಳಲಿಕ್ಕೆ ಬಯಸ್ತೀರಿ ಸರ್? ನಾವು ಏನು ಮಾಡಿದ್ದೀವಿ ಅಂದರೆ ಒಂದು ಸ್ಮಾಲ್ ಇನ್ವೆಸ್ಟರ್ಸ್ನ ಕರಿತಾ ಇದ್ದೀವಿ ಸರ್. ಇವತ್ತೇನಂತ ಹೇಳಿದ್ರೆ ಇದೆಲ್ಲ ನನ್ನ ಕಾನ್ಸೆಪ್ಟಲ್ಲಿ ಒಂದು ಇಟ್ಕೊಂಡು ಮಾಡ್ತಾ ಇದೀವಿ ಸರ್. ಈಗ ತುಂಬ ದೊಡ್ಡ ಇನ್ವೆಸ್ಟರೇ ಬಂದು ನನ್ನ ಹತ್ರನೇ ಯಾಕೆ ಇನ್ವೆಸ್ಟ್ ಮಾಡಬೇಕು ಸರ್, ಬೇರೆ ಕಡೆಗೆ ಹೋಗಿ ಇನ್ವೆಸ್ಟ್ ಮಾಡ್ತಾರೆ. ಲೈಕ್ ಟಾಟಾ ಯೋಚನೆ ಮಾಡೋ ಥರ. ಟಾಟಾ ಹೋಗ್ತಿದ್ದಾಗ ಅವರು ಒಂದು ಗಂಡ ಹೆಂಡತಿ ಫ್ಯಾಮಿಲಿ ಒಂದು ಗಾಡೀಲಿ ಹೋಗ್ತಾ ಇದ್ದಾರೆ ಅಂದರೆ ಇವರಿಗೆ ಅತಿ ಕಮ್ಮಿ ಬೆಲೆಯಲ್ಲಿ 2 wheeler ಸಿಗೋ ಕಡೆ ಕಾರ್ ಸಿಕ್ಕಿದ್ರೆ ಅವರು ಫ್ಯಾಮಿಲಿ ಫುಲ್ ಹೋಗ್ತಾರೆ ಅನ್ನೋ ಟೈಮಲ್ಲಿ ನನಗೇನು ಅನ್ಸುತ್ತೆ ಅಂದರೆ ನನ್ನಂಥ ಸ್ಮಾಲ್ ಇನ್ವೆಸ್ಟರ್ಸ್ ಎಷ್ಟೋ ಜನ ಇರ್ತಾರೆ, ಅವರು ಕೂಡ ದೇ ಕ್ಯಾನ್ ಬಿ ಎ ಪಾರ್ಟ್ ಆಫ್ ಗೋಪಿಂಗ್ ಬೈ ಇನ್ವೆಸ್ಟಿಂಗ್ 3 lakh rupees. ದೇ ವಿಲ್ ಗೆಟ್ 28 to 30% ಬೆನಿಫಿಟ್ ವಿತಿನ್ 3 years. ಇವಾಗ ನಾವು FD ಮಾಡ್ತೀವಿ ಸರ್, ನಮ್ಗೆ ಅದರಲ್ಲಿ ಏನೂ ಸಿಗೋದಿಲ್ಲ. ಅಂಥದ್ರಲ್ಲಿ ದೇ ಕ್ಯಾನ್ ಅವ್ರಿಗೆ ಒಂದು ಏನನ್ಸುತ್ತೆ ಅಂದರೆ ಅಂಥ ಇನ್ವೆಸ್ಟರ್ಸ್ಗೆ, ಸೊ ಇಫ್ ದೇ ಆರ್ ಇನ್ವೆಸ್ಟಿಂಗ್ ಇನ್ ಗೋಪಿಂಗ್ ಒಂದು ಬಡ ಹೆಣ್ಣು ಮಗುಗೆ ಸಪೋರ್ಟಿಂಗ್ ನಿಂತ್ಕೊಂಡಂಗೆ ಆಗುತ್ತೆ ಆ್ಯಂಡ್ ಇಂಥ ಒಂದು ಇನಿಷಿಯೇಟಿವ್ಗೆ ಮುಂದೆ ಬಂದಂಗೆ ಆಗುತ್ತೆ. ಅಫಿಷಿಯಲಿ ಕ್ಯಾನ್ ಡೂ ದಟ್. ಸೊ ಆಲ್ರೆಡಿ ವಿ ಹ್ಯಾವ್ ಸ್ಟಾರ್ಟೆಡ್ ಸರ್. ಆಲ್ರೆಡಿ 2-3 ಪಾರ್ಟ್ನರ್ಸ್ ಆಲ್ರೆಡಿ ಇನ್ವೆಸ್ಟೆಡ್. ಸೊ ಆ ಥರ ಒಂದು ಮಾಡ್ಬೋದು, ಸ್ಮಾಲ್ ಇನ್ವೆಸ್ಟರ್ಸ್ ಆಗಿ ಅವರು ಮಾಡ್ಬೋದು. ಆ್ಯಂಡ್ ಇದರೆಲ್ಲ ಜೊತೆಗೆ ನಾನು ಒಂದ್ಸತಿ ಹೀಗೆ ಜರ್ನಿ ಮಾಡ್ಬೇಕಾದ್ರೆ ನನಗೂ ಒಂದು ಥಾಟ್ ಬಂದಿದೆ ಅಂದರೆ, ಇವತ್ತು ನಾವು ಎಷ್ಟೋ ಜನ ಟ್ರಾನ್ಸ್ಜೆಂಡರ್ಸ್ನ ನೋಡ್ತಾ ಇದೀವಲ್ವಾ ಸರ್, ಅವರು ಕೂಡ ಅಲ್ಲಿ ಬೆಗ್ ಮಾಡಕ್ಕೆ ಬರ್ತಾರೆ. ನಾನು ಒಂದು ಕ್ವೆಶನ್ ಕೇಳಿದೆ, ಅಮ್ಮ ನೀವು ಬೆಗ್ ಮಾಡೋದಕ್ಕಿಂತ ನೀವು ಯಾಕೆ ಕೆಲಸ ಮಾಡ್ಬೋದು? ಅಕ್ಕ ನಮ್ಗೆ ಯಾರಕ್ಕ ಕೆಲಸ ಕೊಡ್ತಾರೆ? ನಾನು ಇವತ್ತು ಅವ್ರಿಗೆಲ್ಲ ವಿಸಿಟಿಂಗ್ ಕಾರ್ಡ್ಸ್ ಕೊಟ್ಟಿದ್ದೀನಿ ಸರ್, ನಾನು ಕೆಲಸ ಕೊಡಿಸ್ತೀನಿ. ನೀವು ಟ್ರಾನ್ಸ್ಜೆಂಡರ್ಸ್ ಡ್ರೈವರ್ಸ್ ಬಂದಿದ್ದಾರೆ ನಿಮ್ಮಲ್ಲಿ ಸರ್? ನಮ್ಮ ಹತ್ರ ವರ್ಕ್ ಮಾಡ್ತಿದ್ದಾರೆ ಸರ್ ಆಲ್ರೆಡಿ ಟ್ರಾನ್ಸ್ಜೆಂಡರ್ಸ್. ಯಾವ ಕಾನ್ಸೆಪ್ಟ್ನಲ್ಲಿ ಮಾಡ್ತಾ ಇದ್ದಾರೆ? ಓನರ್ಶಿಪ್ನಲ್ಲಿ ಬಂದಿದ್ದಾರಾ, ಮಂತ್ಲಿ ಬೇಸಿಸ್ ಅಟ್ಯಾಚ್ಮೆಂಟ್ ಅಲ್ಲೂ ಬಂದಿದ್ದಾರೆ, ಓನರ್ಶಿಪ್ ಅಲ್ಲೂ ಇದ್ದಾರೆ ಸರ್. 2 ಮಾಡೆಲ್ ಅಲ್ಲಿ ವರ್ಕ್ ಮಾಡ್ತಾರೆ. ಅವ್ರಿಗೆ ಭಿಕ್ಷೆ ಬೇಡೋದು ಭಾಳ ಈಸಿ ಇದೆ ಅಲ್ಲ, ಅವರು ದುಡಿಯೋಕೆ ಮನಸ್ಸು ಮಾಡ್ತಾರಾ ಸರ್? ಅಲ್ಲಿ ಸ್ವಾಭಿಮಾನ ಇದ್ದವ್ರು ನೋಡ್ಕಿದ್ರಿ ಸರ್? ಅಲ್ಲಿ ಏನಾಗುತ್ತೆ ಅಂದ್ರೆ ಅದರಿಂದ ಹೊರಗಡೆ ಬಂದು ನಾನೇನೋ ತೋರಿಸ್ಬೇಕು ಅಂತ ಇರ್ತಾರಲ್ಲ ಸರ್, ಅಂತ ಹೆಣ್ಮಕ್ಳು ಬಂದೇ ಬರ್ತಾರೆ ಸರ್. ಇವತ್ತು ಅವರಿಗೆ ಅದು ಕಂಫರ್ಟಬಲ್ ಇರ್ಬೋದು, ಬಟ್ ಅಲ್ಲಿ ಬರೀ ನಮಗೆ ನಮ್ಮ ಎದುರಿಗೆ ಬರೀ ಆ ಕಂಫರ್ಟಬಲ್ ಅಷ್ಟೇ ಸರ್ ಕಾಣುತ್ತೆ. ಬಟ್ ಅವರ ಜೀವನವೇ ಬೇರೆ ಇರುತ್ತೆ ಅಲ್ಲಿ ಒಳಗಡೆ. ಆ ಜೀವನವನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಆಲ್ರೆಡಿ, ನಮಗೆ ಗೊತ್ತಿದೆ. ಯಾಕಂದರೆ ಅವ್ರು ಬಂದು ನಮ್ಮ ಹತ್ರ ಶೇರ್ ಮಾಡಿದಾಗ ಈ ಥರ ಎಲ್ಲ ಅನುಭವಿಸಿದ್ದೀವಿ. ಇನ್ನೊಂದು 10 ವರ್ಷದ ಮುಂಚೆ ನಮ್ಗೆ ನೀವು ಗೊತ್ತಿದ್ರೆ ನಿಮ್ಮ ಹತ್ರನೇ ಬಂದು ವರ್ಕ್ ಮಾಡ್ತಿದ್ವಿ ಅನ್ನೋ ಹೆಣ್ಮಕ್ಳಿದ್ದಾರೆ ಅಲ್ಲಿ. ಅದಕ್ಕೆ ಹೋಗಿ ಅದೆಲ್ಲ ಮಾಡಿಕೊಂಡು ಬಂದಿರೋಂಥ ಹೆಣ್ಮಕ್ಳು ಅಂಥ ಟ್ರಾನ್ಸ್ಜೆಂಡರ್ಸ್ ಇದ್ದಾಗ ಅವರಿಗೆ ನಮ್ಮ ಗೌರ್ನಮೆಂಟ್ ಏನು ಹೇಳುತ್ತೆ ಅಂದರೆ, ಅವರು ಶಿ ಅಂತ ಮೆನ್ಷನ್ ಆಗಿದ್ರೆ ಲೈಸೆನ್ಸಲ್ಲಿ ವಿ ಕ್ಯಾನ್ ಸಪೋರ್ಟ್ ದೆಮ್ ಅಂತ ಹೇಳುತ್ತೆ. ನಮ್ಮ ಕಸ್ಟಮರ್ಸ್ನ ತೊಗೊಳ್ಬೇಕಾದ್ರೆ ನಾವು ಟ್ರಾನ್ಸ್ಪರೆನ್ಸಿಲಿ ಮೇಂಟೈನ್ ಮಾಡ್ತೀವಿ ಸರ್. ಇಫ್ ವಿ ಆರ್ ಸೆಂಡಿಂಗ್ ಹರ್, ವಿಲ್ ಸೇ ದಟ್ ದಿಸ್ ಇಸ್ ವಾಟ್ ಜಯಾ ಇಸ್ ಕಮ್ಮಿಂಗ್, ಆರ್ ರೂಪಾ ಇಸ್ ಕಮ್ಮಿಂಗ್, ಆರ್ ಅದರ್ ಪರ್ಸನ್ ಇಸ್ ಕಮ್ಮಿಂಗ್ ಅಂತ ಅವ್ರ ಹೆಸರುಗಳು ಏನಿದೆಯೋ ಅದನ್ನು ನಾವು ಹೇಳಿರ್ತೀವಿ. ಸೊ ಅದನ್ನು ಹೇಳಿದಾಗ ಏನಾಗುತ್ತೆ, ಅವರಿಗೆ ಯಾರು ಬರ್ತಾ ಇದ್ದಾರೆ ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಅದ್ರಲ್ಲಿ ನಾವು ಹೇಳ್ತೀವಿ ಈ ಥರ ಫೀಡ್ಬ್ಯಾಕ್ ಇದೆ, ನೀವು ತಗೊಳಂಗಿದ್ರೆ ತಗೊಳ್ಳಿ. ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಎಷ್ಟೋ ಜನ ಅಕ್ಸೆಪ್ಟ್ ಮಾಡ್ಕೋತಾರೆ ಸರ್. 100% ಅಲ್ಲಿ 90% ಅಕ್ಸೆಪ್ಟ್ ಮಾಡ್ಕೋದು, 10% ಇವತ್ತು ಅಳುಕಿದೆ ನಾವು ಹೆಂಗಪ್ಪ ಜರ್ನಿ ಮಾಡೋದು ಅವ್ರ ಜೊತೆ ಅನ್ನೋ ಥರ. ಬಟ್ ಪ್ರಪಂಚ 100% ಅದು ಕೂಡ ಅಕ್ಸೆಪ್ಟ್ ಮಾಡುತ್ತೆ ಸರ್. ಬಟ್ ಅಂಥ ಹೆಣ್ಮಕ್ಳು ಕೂಡ ಬಂದು ನಮ್ಮ ಹತ್ರ ವರ್ಕ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ರೆಕಗ್ನಿಷನ್ ಸಿಗ್ತಾ ನಿಮಗೆ ಸರ್? ಹಲವಾರು ಸರ್, ನಾನು ಹೇಳ್ತೀನಲ್ಲ, ಈಗ ಒಂದೊಂದು 2017ರಲ್ಲಿ ಒಂದು ಅವಾರ್ಡ್ ಬಂತು ಸರ್ ಗೋಪಿಂಕಿಗೆ ಅಂತ ಹೇಳಿ. ಸದಾನಂದ ಗೌಡ್ರು ಸರು ಮತ್ತು ಹರೀಶ್ ಸರ್ ನಿಂತ್ಕೊಂಡು ಅದನ್ನು, ನಮ್ಮ ಏರಿಯಾ ಕೌನ್ಸಿಲರು ಅವ್ರು ನಿಂತ್ಕೊಂಡು ಅದನ್ನು ರೆಕಗ್ನೈಸ್ ಮಾಡಿ, ಅವ್ರು ಇದು ಮಾಡಿ ಸಾಮಾಜಿಕವಾಗಿ ನಾವು ಏನೇನು ಸಪೋರ್ಟ್ ಮಾಡ್ಬೋದು, ಟ್ರೈನಿಂಗ್ನ ಹಂತವಾಗಿ ಕಾರ್ಪೊರೇಟ್ ಇದರಲ್ಲಿ
ಕಾರ್ಪೊರೇಟರ್ ಅಂತ ಇರ್ತಾರಲ್ಲ ಸರ್ ಏರಿಯಾ ವೈಸು ಅಂಥ ಲೆವೆಲಲ್ಲಿ ನಮಗೆ ಹೆಲ್ಪ್ ಮಾಡೋಕ್ಕೆ ಅಂತ ಅವರು ಒಂದು ರೆಕಗ್ನೈಸ್ ಮಾಡಿ ಗೋಪಿಂಕಿಗೆ ಅವಾರ್ಡ್ ಕೊಟ್ಟಿದ್ದುಂಟು. ಅದಾದಮೇಲೆ ಝೀ ಕನ್ನಡ ಅವಾರ್ಡ್ ಬಂದಿದೆ, ಸಕ್ಷಮ ವಿಮೆನ್ ಅಚೀವರ್ಸ್ ಅವಾರ್ಡ್ ಬಂದಿದೆ, ಬ್ಯಾಂಗ್ಳೂರ್ ವಿಮೆನ್ ಅಚೀವರ್ ಅವಾರ್ಡ್ ಬಂದಿದೆ, ಆಮೇಲೆ ನ್ಯಾಷನಲ್ ಸ್ಕಿಲ್ ಕಾನ್ಫರೆನ್ಸಿಂದ ಅವಾರ್ಡ್ ಬಂದಿದೆ, ಆಮೇಲೆ ಮಹೀಂದ್ರಾ ಫೈನಾನ್ಸಿಂದ ಅವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಅತಿ ಹೆಚ್ಚಿಗೆ ಅವರು ಫೈನಾನ್ಸ್ ಆಗಿರೋದ್ರಿಂದ ಪ್ರೈವೇಟ್ ಆರ್ಗನೈಸೇಷನ್ಸು ಬೇರೆಯವ್ರಿಗೆಲ್ಲ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ. ಇವತ್ತು ಗೋಪಿಂಕಿಗೆ ದಿ ವಾಂಟ್ ಟು ಸಪೋರ್ಟ್ ಗೋಪಿಂಕ್ ಅನ್ನೋ ರೀತಿಯಲ್ಲಿ ಸುಮಾರು ಒಂದು ಲಾಸ್ಟ್ ವಿಮೆನ್ಸ್ ಡೇಗೆ ಅವ್ರು ನಮ್ಮದೊಂದು ವಿಡಿಯೋ ಮಾಡಿದ್ದಾರೆ ಸರ್. ಅವರೇ ಒಂದು 3 ದಿನ ನಮ್ಮ ಹತ್ರ ಬಂದು ಇದ್ದು ಒಂದು 3 ಡೇಸ್ದು ಎಕ್ಸ್ಪೆನ್ಸಸ್ ಎಲ್ಲ ಬೇರ್ ಮಾಡಿ ಆಲ್ಮೋಸ್ಟ್ 8 to 10 lakhs ಎಕ್ಸ್ಪೆನ್ಸಸ್ನ ಬೇರ್ ಮಾಡಿ ಶೂಟಿಂಗ್ ಮಾಡಿ ಕಂಪ್ಲೀಟಾಗಿ ಗೋಪಿಂಕ್ದು ಅದನ್ನು ಅವರ ಒಂದು ಇದರಲ್ಲಿ ಇಟ್ಕೊಂಡು ವೆಬ್ಸೈಟಲ್ಲಿ ಇಟ್ಕೊಂಡು ಅದನ್ನು ಲಾಂಚ್ ಮಾಡಿದ್ದಾರೆ. ಗೋಪಿಂಕ್ ಇಂಥ ಒಂದು ಸಕ್ಸಸ್ಫುಲ್ ಪ್ರಾಜೆಕ್ಟ್ ಇದೆ ಅಂತೇಳಿ ಅವ್ರ ಕಡೆಯಿಂದ ಸಪೋರ್ಟ್ ಇದೆ. ಸೊ ಹಾಗಾಗಿ ಜನ ಇವತ್ತು ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಸರ್ ಗೋಪಿಂಕ್ನ. ಸರ್ಕಾರ ಏನಾರ ಕಣ್ತರದಿದೆಯಾ ಸರ್? ಸರ್ಕಾರಕ್ಕೆ ಸುಮಾರು ಸತಿ ನಾನು ಅರ್ಜಿಯನ್ನು ಸಲ್ಲಿಸಿದ್ದೀನಿ, ಸುಮಾರು ಸತಿ ಹೋಗಿದ್ದೀನಿ ಸರ್. ಬಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಹೋದರೆ ಕರ್ನಾಟಕ ಫೈನಾನ್ಸ್ಗೆ ಹೋಗಿ ಅಂತಾರೆ, ಕರ್ನಾಟಕ ಫೈನಾನ್ಸ್ಗೆ ಹೋಗಿ ಅಂದರೆ MSMEಗೆ ಹೋಗಿ ಅಂತಾರೆ, MSMEಲಿ ಯಾವುದೇ ರೀತಿ ಫಂಡ್ಸ್ ಇಲ್ಲ ಬೇರೆದಕ್ಕೆ ಹೋಗಿ ಅಂತಾರೆ, ಸ್ಮಾಲ್ ಸ್ಕೇಲ್ಗೆ ಹೋಗಿ ಅಂತಾರೆ. ಸೊ ಇವತ್ತು ಯಾವುದು ನಾವು ಇಲ್ಲಿವರೆಗೂ ಸರ್ಕಾರದಿಂದ ಆ ಥರ ಯಾವುದು ಬೆನಿಫಿಟ್ನ ನಾವು ಪಡ್ಕೊಂಡಿಲ್ಲ ಸರ್. ಅಲ್ಲ, ಸರ್ಕಾರ ನಿಮ್ಮ ಸೇವೆಯನ್ನು ಅಟ್ಲೀಸ್ಟ್ ಗುರುತಿಸ್ಬೋದಿತ್ತಲ್ಲ? ಗುರುತಿಸ್ಬೋದಿತ್ತು ಸರ್, ಇನ್ನೂ ನಾವು ಅವರಿಗೆ ಕಾಣಿಸಿಲ್ಲ ಅಂತ ಅನ್ಕೋತೀನಿ. ಓಕೆ, ಈಗ ಕೊನೆಯದಾಗಿ ಟು ಸಮ್ ಅಪ್, ಯಾರಿಗೆ ಭಾಳ ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೀರಿ? ಸಂತೃಪ್ತ ರೇಷಿಯೋ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ ನಿಮ್ಮದು? ಸರ್, ಒಂದು ಮೊದಲನೇದಾಗಿ ನನ್ನ ತಂದೆ ತಾಯಿಗೆ, ಎರಡನೇದು ನನ್ನ ಹಸ್ಬೆಂಡ್ಗೆ. ನಾನು ಎಷ್ಟೇ ಇದರಲ್ಲಿ ನೊಂದು ಬೆಂದು ಬಂದರೂ ನಿನ್ನ ಕೈಲಿ ಆಗುತ್ತೆ, ನಿನಗೆ ಮಾಡೋ ಶಕ್ತಿ ಇದೆ ಅಂತ ಇಲ್ಲಿವರೆಗೂ ಬೆಂಬಲವಾಗಿ ನಿಂತ್ಕೊಂಡು ಯಾವುದೇ ಒಂದು ಪಾಸಿಟಿವ್ ವರ್ಕಿಗೆ ನನಗೆ ಆ ಪಾಸಿಟಿವ್ ಇದನ್ನೇ ತೊಗೊಂಡು ಬಂದು ಮೋಟಿವೇಟ್ ಮಾಡಿದ್ದು ನನ್ನ ಹಸ್ಬೆಂಡಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೂರನೇದಾಗಿ ಕುಮಾರ ಪುಷ್ಕರ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವತ್ತು ಅವ್ರು ನನಗೆ ಆಪರ್ಚುನಿಟಿನೇ ಕೊಟ್ಟಿಲ್ಲ ಅಂತ ಹೇಳಿದಿದ್ರೆ, ಕರ್ನಾಟಕ KSTDC ಕೊಟ್ಟಿಲ್ಲ ಅಂದಿದ್ರೆ ಇವತ್ತು ನಮ್ಮ ಗೋಪಿಂಕ್ ಈ ಮಟ್ಟಕ್ಕೆ ರೀಚ್ ಆಗೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಸರ್. ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಫೋರ್ತ್, ನಮ್ಮ ಪಾರ್ಟ್ನರ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ನಾವು ವಿಮೆನ್ ಎಂಪವರ್ಮೆಂಟ್ ಅಂತ ಎಲ್ಲ ಮಾತಾಡ್ತೀವಿ, ಬಟ್ ಆ ವಿಮೆನ್ ಎಂಪವರ್ಮೆಂಟ್ ನಾವಿದ್ದ ಜಾಗದಿಂದ ಶುರುವಾಗಬೇಕು ಹೊರತು ನಾವೆಲ್ಲೋ ಹುಡ್ಕೊಂಡು ಹೋಗೋದಲ್ಲ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಅನ್ನೋ ಥರ ಆಗೋಗ್ಬಿಡುತ್ತದು. ಸೊ ಹಾಗಾಗಿ ನಮ್ಮ ಮನೆಯಿಂದ ಶುರು ಆಗಬೇಕು ಆ ವಿಮೆನ್ ಎಂಪವರ್ಮೆಂಟು ಅನ್ನೋ ರೀತಿಯಲ್ಲಿ ನಮ್ಮ ಮನೇಲೇ ನನಗೆ ಕೈ ಜೋಡಿಸಿರೋಂಥ ನನ್ನ ಪಾರ್ಟ್ನರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫೈನಲ್ ಆ್ಯಂಡ್ ದಿ ಮೋಸ್ಟ್ ಥ್ಯಾಂಕ್ಸ್, ನನ್ನನ್ನು ಎಲ್ಲರೂ ಅವಮಾನ ಮಾಡಿದ್ರಲ್ಲ ಸರ್, ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ನನ್ನ ಅವಮಾನ ಮಾಡೇ ಇರಲಿಲ್ಲ ಅಂದಿದ್ರೆ ಮೇ ಬಿ ನಾನು ಈ ಮಟ್ಟಕ್ಕೆ ಬರೋಕ್ಕೆ ಆಗ್ತಾನೇ ಇರಲಿಲ್ಲ. ನನ್ನಲ್ಲಿ ಆ ಛಲವನ್ನು ತೋರಿಸ್ಕೊಟ್ಟು ನನ್ನ ಕೈಲಿ ಯಾರು ಏನು ಮಾಡೋಕ್ಕೆ ಆಗಲ್ಲ ಅಂತ ಹೇಳಿದ್ರಲ್ಲ ಅಂಥವರಿಗೆ ನಾನು ಇವತ್ತೊಂದು ಎಲ್ಲರಿಗಿಂತಲೂ ಹೆಚ್ಚು ಥ್ಯಾಂಕ್ಸ್ ಹೇಳಬೇಕು. ನಿಜವಾಗ್ಲೂ ಸರ್, ಆ್ಯಕ್ಚುಲಿ ಅವರು ಅವಮಾನ ಮಾಡಿದವರಿಗೆ ಜಾಸ್ತಿ ಥ್ಯಾಂಕ್ಸ್. ಇಲ್ಲಿಂದಾನೇ ಅವ್ರ ಕಾಲಿಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಇವತ್ತು ಅವ್ರು ನನ್ನ ಜೀವನದಲ್ಲಿ ಬಂದು ಅವ್ರು ನನಗೆ ಅಷ್ಟು ಅವಮಾನಗಳು ಮಾಡಿಲ್ಲ ಅಂದಿದ್ರೆ ನಾನು ಅದನ್ನು ಕರೆಕ್ಟಾಗಿರೋ ಮಾರ್ಗಕ್ಕೆ ತೊಗೊಂಡು ಹೋಗ್ತಿರಲ್ಲ ಅನಿಸುತ್ತೆ. ಮೇ ಬಿ ನನ್ನ ಲೈಫ್ನ ನಾನು ತುಂಬ ಕಂಫರ್ಟಬಲಾಗಿ ತೊಗೊಂಡು ಹೋಗ್ತಾ ಇದ್ದೆ. ಇವತ್ತು ಆ ಛಲ ಹುಟ್ಕೊಂಡಿದ್ದೆ ಅದರಿಂದ. ನನ್ನ ಅವಮಾನ ಮಾಡಿದವರಿಗೆ ಐ ವಾಂಟ್ ಟು ಥ್ಯಾಂಕ್ ದೆಮ್ ಫುಲ್ಲಿ ಬೈ ಹೋಲ್ ಹಾರ್ಟೆಡ್ಲಿ ಫಾರ್ ದೆಮ್. ಥ್ಯಾಂಕ್ ಯು ವೆರಿ ಮಚ್. ನಿಂದಕರಿರಬೇಕು ಜೀವನದಲ್ಲಿ, ನಿಂದಕರಿಲ್ಲ ಅಂದರೆ ನನಗೆ ಆ್ಯಸ್ ಎ ರೈಟರ್, ಆ್ಯಸ್ ಎ ಪೋಯೆಟ್ ನಂದೊಂದು ಇದೆ. ನೀವು ಇಷ್ಟೆಲ್ಲ ಜರ್ನಿ ಮಾಡಿದಾಗ ನೀವು ಒಳ್ಳೆ ಸಿಂಗರು ಹೌದು. ಈ ಎಲ್ಲ ಜರ್ನಿಗೆ ನೀವು ಭಾಳ ನೋವಾದಾಗ, ದುಃಖ ಆದಾಗ, ಖುಷಿ ಆದಾಗ ಹಾಡು ಬಯಸುವ ಹಾಡು ಯಾವುದು ಒಂದನ್ನು ಹಾಡಿಬಿಟ್ರೆ ವಿಲ್ ಬಿ ಮೋರ್ ಹ್ಯಾಪಿ ಟು ಶೇರ್ ದಟ್ ಆಲ್ಸೋ. ಕಾಣದ ಕಡಲಿಗೆ ಅದೊಂದು, ಬಟ್ ಅದು ಬರೋದಿಲ್ಲ ಸರ್ ನನಗೆ. ಇನ್ನೊಂದು ವಚನ ಹೇಳ್ತೀನಿ ಸರ್. ನಾನು ವಚನ ಓದುವಾಗ ನಂಗೆ ಅದು ತುಂಬ ಇದಾಗುತ್ತೆ. ಯಾಕಂದರೆ ನಾವು ಎಷ್ಟೋ ಸತಿ ಹೆಣ್ಮಕ್ಳಿಗೆ ಒಂದು ಪುಷ್ ಸಿಕ್ಕಿಲ್ಲ ಅಂದರೆ ಎಲ್ಲರಿಂದ ಹೆದರ್ಕೊಂಡು ಹೋಗೋದೇ ಜಾಸ್ತಿ. ಕಂಫರ್ಟಬಲ್ ಝೋನಲ್ಲಿ ಇದ್ಬಿಡ್ತೀವಿ, ನನ್ನ ಕೈಲಿ ಆಗಲ್ಲ ಅನ್ನೋದೇ ಜಾಸ್ತಿ. ಅದಕ್ಕೆ ಒಂದು ವಚನ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆ ಎಂತಯ್ಯ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆ ಎಂತಯ್ಯ, ಸಮುದ್ರದ ತಡೆಯಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದೊಡೆ ಎಂತಯ್ಯ,
ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆ ಎಂತಯ್ಯ. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಚನ್ನಮಲ್ಲಿಕಾರ್ಜುನ ಕೇಳಯ್ಯ, ಚನ್ನಮಲ್ಲಿಕಾರ್ಜುನ ಕೇಳಯ್ಯ. ಲೋಕದಳು ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದೆಡೆ, ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಇದೇ ಸಹ ನನ್ನ ಜೀವನದಲ್ಲಿ ಕಲ್ತಿರೋ ಪಾಠ. ಯಾರಿಗೂ ಎಷ್ಟೇ ಅವಮಾನ ಮಾಡಿದ್ರೂ ಅಂಜದೆ ಇಲ್ಲಿವರೆಗೂ ಬಂದಿದ್ದೀನಿ. ಇದು ನನ್ನ ಉತ್ತರ ಅಷ್ಟೇ ಸರ್. ತಾವು ತುಂಬ ಅರ್ಥಪೂರ್ಣವಾಗಿ ಒಂಥರ ನಮ್ಮನ್ನು ಯಾವುದೋ ಲೋಕಕ್ಕೆ ಕರ್ಕೊಂಡೋಗಿ 12ನೇ ಶತಮಾನದಲ್ಲಿ ಅಕ್ಕ ಉಡುತಡೆಯಿಂದ ಕಲ್ಯಾಣಕ್ಕೆ ಬಂದಷ್ಟು ಕಷ್ಟದ ಹಾದಿ ನಿಮ್ಮ ಪಯಣದ ಕಥೆ ಇತ್ತು. ಅಲ್ಲಿ ವ್ಯಥೆ ಇತ್ತು, ಖುಷಿ ಇತ್ತು, ನೆಮ್ಮದಿ ಇತ್ತು, ಸಾಹಸ ಇತ್ತು, ಏನೆಲ್ಲ ತಾಪತ್ರಯಗಳಿದ್ದರೂ ಕೂಡ ಕೊನೆಗೆ ಸಿಕ್ಕ ಯಶಸ್ಸು ನಿಮ್ಮ ಬದುಕನ್ನು ಉನ್ನತೀಕರಿಸಿದೆ. ಅದಕ್ಕೆ ನಿಮ್ಮನ್ನು ನಾನು ಅಭಿನಂದಿಸ್ತೇನೆ. ಮುಂದಿನ ದಿನಗಳಲ್ಲಿ ಇಡೀ ನಾಡಿನ ಯುವತಿಯರಿಗೆ, ಮಹಿಳೆಯರಿಗೆ ಅಂಥ ಒಂದು ಅದ್ಭುತವಾದ ರಮ್ಯ ಜಗತ್ತನ್ನು ನೀವು ತೋರಿಸುವಂತಾಗಲಿ ಅಂತ ಇಡೀ ನಾಡಿನ ಜನತೆ ಪರವಾಗಿ ಹಾರೈಸ್ತೇನೆ. ನಮಸ್ಕಾರ. ಹ್ಯಾಟ್ಸ್ ಆಫ್ ಟು ಯು. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ ಸರ್. ಆತ್ಮೀಯರೇ, ಮಾತಿನ ಮೆರವಣಿಗೆಯಲ್ಲಿ ನೆರೆ ಇರುತ್ತೆ, ತೊರೆ ಇರುತ್ತೆ, ಅಬ್ಬರ ಇರುತ್ತೆ, ಆತಂಕ ಇರುತ್ತೆ, ಅಳುಕಿರುತ್ತೆ. ಈ ಕಥೆ ಎಲ್ಲಿಗೆ ಹೋಗಿ ಮುಟ್ತದೆ ಅನ್ನುವಂಥ ಕುತೂಹಲನೂ ಇರುತ್ತೆ. ಅಂಥ ಒಂದು ಸುಂದರವಾದ, ರಮ್ಯವಾದ, ಅಷ್ಟೇ ಭಯಾನಕವಾದ ಪಯಣದ ಕಥೆಗಳನ್ನು ನಮಗೆ ಅನು ಅವರು ತುಂಬ ಅದ್ಭುತವಾಗಿ ಹೇಳಿದ್ದಾರೆ. ಈ ಕಥೆಯನ್ನು ಕೇಳಿದ ನೀವು ಕೂಡ ಈ ಪ್ರಯಾಣದಲ್ಲಿ ಭಾಗಿಯಾಗಿ ಒಂದು ದಡ ಸೇರಲಿಕ್ಕೆ ಪ್ರೇರಕ ಆಗ್ತೀರಿ ಅಂತ ಆಶಿಸ್ತೇನೆ. ಇದು ಇಟ್ ಶುಡ್ ಇನ್ಸ್ಪೈರ್ ಆಲ್ ವಿಮೆನ್ ಆಫ್ ದಿಸ್ ನೇಷನ್. ಕೇಳುವ, ನೋಡುವ ಎಲ್ಲರ ಮನಸ್ಸು ಪ್ರಫುಲ್ಲವಾಗಲಿ ಅಂತ ಆಶಿಸ್ತೇನೆ. ನಮಸ್ಕಾರ. ಶರಣು ಶರಣಾರ್ಥಿ.